ಮೈಸೂರು ಗಲಾಟೆ ಸಂಬಂಧ ಮೈಸೂರು ಪೊಲೀಸರದೇ ತಪ್ಪು. ಮುಸಲ್ಮಾನರ ಏರಿಯಾ ಉದಯಗಿರಿ ಅಲ್ಲೇ ಯಾಕೆ ಇಡಬೇಕಾಗಿತ್ತು? ಪೊಲೀಸರ ನಿರ್ಧಾರ ಸರಿ ಇಲ್ಲ, ಪೊಲೀಸರದೇ ತಪ್ಪು, ಅವನನ್ನು ಅಲ್ಲಿ ಇಟ್ಟಿದ್ದು ಅಂತ ಮಂತ್ರಿ ರಾಜಣ್ಣ ಅವರು ಹೇಳಿದ್ದಾರೆ. ಮತ್ತೊಂದು ಕಡೆ DCM DK ಶಿವಕುಮಾರ್ ಪೊಲೀಸರು ಸರಿ ಅಂತ ಹೇಳಿದ್ದಾರೆ. ಇದು ಮೈಸೂರು ಗಲಾಟೆ. ಏನು KPCC ಅಧ್ಯಕ್ಷ ಸ್ಥಾನದಿಂದ DKಶಿ ಬದಲಾವಣೆ, BJP ರಾಜ್ಯಾಧ್ಯಕ್ಷ ಸ್ಥಾನದಿಂದ ವಿಜೇಂದ್ರ ಬದಲಾವಣೆ, ಒಂದಷ್ಟು ಮೂವ್ಮೆಂಟ್ ಈ ಒಂದೆರಡು ವಾರದಲ್ಲಿ ಶುರುವಾಗುವಂಥ ಸಾಧ್ಯತೆಗಳು ಇದೆ. ಇನ್ನು ಮತ್ತೊಂದು ವೈರಸ್ ಸಾವನ್ನ ತರ್ತಿದೆ. ನರಳುತ್ತಾರೆ, ಸಾಯ್ತಾರೆ, ಉಸಿರಾಟಕ್ಕೆ ತೊಂದರೆ ಆಗುತ್ತೆ. ಈ ಎಲ್ಲ ಸುದ್ದಿಗಳು, ರಾಜ್ಯ ದೇಶ ವಿದೇಶದ ಸುದ್ದಿಗಳು ಇಂದಿನ ಬಿಗ್ ನ್ಯೂಸ್ ಬಿಗ್ ಡಿಬೇಟಲ್ಲಿ. ನಾನು ನಿಮ್ಮ ಶಿವಕುಮಾರ್. ನಾಸಾದಿಂದ ಸಿಹಿ ಸುದ್ದಿ, ಗಗನಯಾತ್ರಿಗಳಾದ ಸುನಿತಾ ಬುಜ್ ಶೀಘ್ರದಲ್ಲೇ ಭೂಮಿಗೆ. ನಾಸಾದ ಇಬ್ಬರು ಗಗನಯಾತ್ರಿಗಳಾದ ಭಾರತೀಯ ಮೂಲದ ಅಮೆರಿಕನ್ ಗಗನಯಾತ್ರಿ ಸುನಿತಾ ವಿಲಿಯಮ್ಸ್ ಮತ್ತು ಅವರ ಬಾಹ್ಯಾಕಾಶ ಸಂಗಾತಿ ವಿಲ್ಮೋರ್ ಬುಚ್ ಅವರು ಯೋಜಿಸಿದ್ದಕ್ಕಿಂತ ಸ್ವಲ್ಪ ಬೇಗ ಭೂಮಿಗೆ ಮರಳಬಹುದು ಅಂತ ನಾಸಾ ತಿಳಿಸಿದೆ. ಬುಜ್ ವಿಲ್ಮೋರ್ ಮತ್ತು ಸುನಿತಾ ವಿಲಿಯಮ್ಸ್ ಅವರನ್ನ ಏಪ್ರಿಲ್ ಬದಲಿಗೆ ಮಾರ್ಚ್ ಅಂತ್ಯ ಅಥವಾ ಮಾರ್ಚ್ ಮಧ್ಯದಲ್ಲಿ ಭೂಮಿಗೆ ಮರಳಿ ಕರೆತರಲಿದೆ ಅಂತ ನಾಸಾ ಮೂಲಗಳು ತಿಳಿಸಿವೆ. ಇದು ಈ ಹಿಂದೆ ಘೋಷಿಸಲಾದ ಗಡುವಿಗಿಂತ ಸುಮಾರು 2 ವಾರಗಳ ಮುಂಚೆಯೇ ಆಗಿರುವುದು ಗಮನಾರ್ಹ. ಸ್ಪೇಸ್ ಎಕ್ಸ್ ಮುಂಬರುವ ಗಗನಯಾತ್ರಿ ಹಾರಾಟಗಳಿಗೆ ಕ್ಯಾಪ್ಸೂಲ್ಗಳನ್ನು ಬದಲಾಯಿಸುತ್ತದೆ ಅಂತ ಬಾಹ್ಯಾಕಾಶ ಸಂಸ್ಥೆ ನಾಸಾ ಮಂಗಳವಾರ ಘೋಷಿಸಿದೆ. ಈ ಬದಲಾವಣೆಯು ಸ್ಪೇಸ್ ಎಕ್ಸ್ ಕ್ರೂ 10 ಮಿಷನ್ಗಾಗಿ ಬಾಹ್ಯಾಕಾಶ ನೌಕೆ ನಿಯೋಜನೆಯಲ್ಲಿನ ಬದಲಾವಣೆಗೆ ಸಂಬಂಧಿಸಿದೆ. ಜೂನ್ ಮೊದಲ ವಾರದಲ್ಲಿ ಸುನಿತಾ ಕೇವಲ 1 ವಾರ ಬಾಹ್ಯಾಕಾಶಕ್ಕೆ ಹೋಗಿದ್ರು. ಆದರೆ ಅವರ ಬಾಹ್ಯಾಕಾಶ ನೌಕೆಯಲ್ಲಿ ತಾಂತ್ರಿಕ ಸಮಸ್ಯೆ ಇತ್ತು. ಇದರಿಂದಾಗಿ ಅವರಿಬ್ಬರ ಮರಳುವಿಕೆ ಮುಂದೂಡಲ್ಪಡುತ್ತಲೇ ಇತ್ತು. ನಂತರ ಎಲಾನ್ ಮಸ್ಕ್ ಅವರ ಸ್ಪೇಸ್ ಎಕ್ಸ್ ಇಬ್ಬರ ಮರಳುವಿಕೆಯನ್ನು ಘೋಷಿಸಿತು. ಮಾನವ ಬಾಹ್ಯಾಕಾಶ ಹಾರಾಟವು ಅನಿರೀಕ್ಷಿತ ಸವಾಲುಗಳಿಂದ ತುಂಬಿದೆ ಎಂದು ನಾಸಾದ ವಾಣಿಜ್ಯ ಸಿಬ್ಬಂದಿ ಕಾರ್ಯಕ್ರಮ ವ್ಯವಸ್ಥಾಪಕ ಸ್ಟೀವ್ ಸ್ಟಿಚ್ ಪ್ರಕಟಣೆಯಲ್ಲಿ ತಿಳಿಸಿದ್ದಾರೆ. ವಿಲ್ಮೋರ್ ಮತ್ತು ಸುನಿತಾ ವಿಲಿಯಮ್ಸ್ ಸ್ಪೇಸ್ ಎಕ್ಸ್ ಕ್ರೂ 9 ಕ್ಯಾಪ್ಸೂಲ್ನಲ್ಲಿ ಹಿಂದಿರುಗಲಿದ್ದಾರೆ. ಇದು ಸೆಪ್ಟೆಂಬರ್ 29ರಿಂದ ಬಾಹ್ಯಾಕಾಶ ನಿಲ್ದಾಣದಲ್ಲಿದೆ. ಆದರೆ ಕ್ರೂ 10 ಬಾಹ್ಯಾಕಾಶ ನಿಲ್ದಾಣವನ್ನು ತಲುಪುವವರೆಗೆ ಕ್ರೂ 9 ಅಲ್ಲಿಂದ ಭೂಮಿಗೆ ಹೊರಡಲು ಸಾಧ್ಯವಿಲ್ಲ ಎಂದು ನಾಸಾ ನಿರ್ಧರಿಸಿದೆ. ವಿಲ್ಮೋರ್ ಮತ್ತು ವಿಲಿಯಮ್ಸ್ ಅವರನ್ನ ಸಾಧ್ಯವಾದಷ್ಟು ಬೇಗ ಮರಳಿ ಕರೆತರಲು ತ್ವರಿತವಾಗಿ ಕೆಲಸ ಮಾಡುತ್ತಿರುವುದಾಗಿ ಬಾಹ್ಯಾಕಾಶ ಸಂಸ್ಥೆ ತಿಳಿಸಿದೆ. ಅಮೆರಿಕ ಅಧ್ಯಕ್ಷ ಡೊನಾಲ್ಡ್ ಟ್ರಂಪ್ ಮತ್ತು ಸ್ಪೇಸ್ ಎಕ್ಸ್ನ ಎಲಾನ್ ಮಸ್ಕ್ ಗಗನಯಾತ್ರಿಗಳ ಮರಳುವಿಕೆಯನ್ನು ವೇಗಗೊಳಿಸಲು ಪ್ರತಿಜ್ಞೆ ಮಾಡಿದ್ದಾರೆ. ಜನವರಿ 28ರಂದು ಮಸ್ಕ್ ಎಕ್ಸ್ನಲ್ಲಿ ಪೋಸ್ಟ್ ಮಾಡಿ ಟ್ರಂಪ್ ಸ್ಪೇಸ್ ಎಕ್ಸ್ಗೆ ಬಾಹ್ಯಾಕಾಶದಲ್ಲಿ ಸಿಲುಕಿರುವ ಇಬ್ಬರು ಗಗನಯಾತ್ರಿಗಳನ್ನು ಆದಷ್ಟು ಬೇಗ ಮರಳಿ ಕರೆತರುವಂತೆ ಕೇಳಿಕೊಂಡಿದ್ದಾರೆ ಎಂದು ಹೇಳಿದರು. ಬಹಳ ಖುಷಿ ವಿಷಯ, ಟ್ರಂಪ್ ಅಮೆರಿಕ ಅಧ್ಯಕ್ಷ ಆಗಿದ್ದಾರೆ. ಜೊತೆಗೆ ಈಗ ಎಲಾನ್ ಮಸ್ಕ್ ಎಲ್ಲರೂ ಆಶ್ಚರ್ಯ ಹುಚ್ಚಾಟ ಇತ್ತಂದು ಅಂತ ಹೇಳೋರು. ಬಟ್ ಈಗ ಸ್ಪೇಸ್ ಎಕ್ಸ್ ಎಲಾನ್ ಮಸ್ಕ್ ಅವ್ರದ್ದು ಒಂದಷ್ಟು ಸಾಹಸ, ಸುನಿತಾ ವಿಲಿಯಮ್ಸ್ ಅವ್ರನ್ನ ಬುಚ್ ಅವ್ರನ್ನ ವಾಪಸ್ ಕರೆತರುವಲ್ಲಿ ಪ್ರಮುಖ ಪಾತ್ರವನ್ನು ವಹಿಸ್ತಾ ಇರ್ತಕ್ಕಂಥದ್ದು ಬಹಳ ಖುಷಿಯ ವಿಚಾರ. ಮೋದಿ ಟ್ರಂಪ್ ಭೇಟಿ ಭಾರತಕ್ಕೆ ಇರುವ ನಿರೀಕ್ಷೆಗಳೇನು? ಹೌದು, ಡೊನಾಲ್ಡ್ ಟ್ರಂಪ್ ಅಮೆರಿಕ ಅಧ್ಯಕ್ಷರಾಗಿ 2ನೇ ಬಾರಿ ಅಧಿಕಾರ ವಹಿಸಿಕೊಂಡ ಕೆಲವೇ ದಿನಗಳಲ್ಲಿ ಪ್ರಧಾನಿ ನರೇಂದ್ರ ಮೋದಿ ಅಮೆರಿಕಾಗೆ ಭೇಟಿ ನೀಡಲಿದ್ದು, ಡೊನಾಲ್ಡ್ ಟ್ರಂಪ್ ಅವರನ್ನ ಭೇಟಿ ಮಾಡಲಿದ್ದಾರೆ. 2 ದಿನಗಳ ಭೇಟಿ ಇದಾಗಿರಲಿದ್ದು, ತೆರಿಗೆ ಯುದ್ಧ ಆರಂಭಿಸಿರ್ತಕ್ಕಂಥ ಟ್ರಂಪ್ ಜೊತೆ ಮೋದಿ ನಡೆಸಲಿರುವ ದ್ವಿಪಕ್ಷೀಯ ಮಾತುಕತೆ ಕುತೂಹಲವನ್ನ ಮೂಡಿಸಿದೆ. ಪ್ರಧಾನಿ ನರೇಂದ್ರ ಮೋದಿ ಟ್ರಂಪ್ ಪದಗ್ರಹಣ ಮಾಡಿದ ಕೆಲವೇ ದಿನಗಳಲ್ಲಿ ಅಮೆರಿಕಾಗೆ ಭೇಟಿ ನೀಡುತ್ತಿರುವ ವಿಶ್ವದ ಕೆಲವೇ ನಾಯಕರ ಪೈಕಿ ಒಬ್ಬರಾಗಿದ್ದಾರೆ. ಈ ಹಿಂದೆ ಇಸ್ರೇಲ್ ಪ್ರಧಾನಿ, ಜಪಾನ್ ಪ್ರಧಾನಿ ಅಮೆರಿಕಾಗೆ ಭೇಟಿ ನೀಡಿದ್ರು. ಭಾರತ ಮೋದಿ ಅವರ ಭೇಟಿಯನ್ನ ಈ ಮಹತ್ವದ ಪಾಲುದಾರಿಕೆಗೆ ಮುಂದಿನ ಗುರಿ ಮತ್ತು ಆವೇಗ ನೀಡುವಂತಹ ಭೇಟಿ ಎಂದು ಬಣ್ಣಿಸಿದೆ. ಈ ಭೇಟಿಯು ಹೊಸ ಆಡಳಿತವನ್ನ ಪರಸ್ಪರ ಆಸಕ್ತಿಯ ಎಲ್ಲಾ ಕ್ಷೇತ್ರಗಳಲ್ಲಿ ತೊಡಗಿಸಿಕೊಳ್ಳಲು ಮೌಲ್ಯಯುತ ಅವಕಾಶವನ್ನ ಒದಗಿಸುತ್ತದೆ ಅಂತ ಹಿರಿಯ ಅಧಿಕಾರಿಗಳು ತಿಳಿಸಿದ್ದಾರೆ. ಅಧ್ಯಕ್ಷ ಟ್ರಂಪ್ ಅವರ ಆಹ್ವಾನದ ಮೇರೆಗೆ ಪ್ರಧಾನಿಯವರ ಅಮೆರಿಕ ಭೇಟಿಯು ಭಾರತ ಅಮೆರಿಕ ಪಾಲುದಾರಿಕೆಯ ಮಹತ್ವವನ್ನು ತೋರಿಸುತ್ತದೆ ಮತ್ತು ಈ ಪಾಲುದಾರಿಕೆಯು ಅಮೆರಿಕಾದಲ್ಲಿ ಅನುಭವಿಸುವ ದ್ವಿಪಕ್ಷೀಯ ಬೆಂಬಲವನ್ನು ಪ್ರತಿಬಿಂಬಿಸುತ್ತದೆ ಅಂತ ವಿದೇಶಾಂಗ ಕಾರ್ಯದರ್ಶಿ ವಿಕ್ರಮ್ ಮಿಶ್ರಿ ಫೆಬ್ರವರಿ 7ರಂದು ನಡೆದ ಪತ್ರಿಕಾಗೋಷ್ಠಿಯಲ್ಲಿ ತಿಳಿಸಿದರು. ಪ್ರಧಾನಿ ಮೋದಿ ಅಮೆರಿಕದಲ್ಲಿರುವ ವ್ಯಾಪಾರ ಮುಖಂಡರು ಮತ್ತು ಭಾರತೀಯ ಸಮುದಾಯದ ಸದಸ್ಯರೊಂದಿಗೆ ಸಂವಾದ ನಡೆಸಲಿದ್ದಾರೆ. ಪ್ರಧಾನಿ ಮೋದಿ ಅವರು ಅಧ್ಯಕ್ಷ ಟ್ರಂಪ್ ಅವರೊಂದಿಗೆ ಸೀಮಿತ ಮತ್ತು ನಿಯೋಗ ಮಟ್ಟದ 2 ಸ್ವರೂಪಗಳಲ್ಲಿ ದ್ವಿಪಕ್ಷೀಯ ಸಭೆ ನಡೆಸಲಿದ್ದಾರೆ ಎಂದು ಅಧಿಕಾರಿಗಳು ತಿಳಿಸಿದ್ದಾರೆ. ಪ್ರಾದೇಶಿಕ ಮತ್ತು ಅಂತಾರಾಷ್ಟ್ರೀಯ ಪರಿಸ್ಥಿತಿಯ ಕುರಿತು ಚರ್ಚೆಗಳ ಜೊತೆಗೆ ಹಲವಾರು ದ್ವಿಪಕ್ಷೀಯ ವಿಷಯಗಳು ಚರ್ಚೆಯಾಗುವ ನಿರೀಕ್ಷೆ ಇದೆ. ಮೋದಿ ಸ್ಪೇಸ್ ಎಕ್ಸ್ ಮತ್ತು ಟೆಸ್ಲಾ ಮುಖ್ಯಸ್ಥ ಎಲಾನ್ ಮಸ್ಕ್ ಅವರನ್ನ ಸಹ ಭೇಟಿ ಮಾಡುವ ಸಾಧ್ಯತೆ ಇದೆ. ಭಾರತದ ವೇಗವಾಗಿ ಬೆಳೆಯುತ್ತಿರುವ ಎಲೆಕ್ಟ್ರಿಕಲ್ ವಾಹನ ವಲಯವನ್ನು ಹೆಚ್ಚಿಸಲು ಉತ್ಸುಕರಾಗಿರ್ತಕ್ಕಂಥ ಮೋದಿ ಮಸ್ಕ್ ಅವರನ್ನ ಭಾರತದಲ್ಲಿ ಟೆಸ್ಲಾ ಕಾರ್ಖಾನೆಯನ್ನು ತೆರೆಯಲು ಆಹ್ವಾನಿಸಬಹುದು ಅಂತ ನಿರೀಕ್ಷೆ ಮಾಡಲಾಗ್ತಿದೆ. ಇದು ಈಗಾಗಲೇ ಕೆಲವು ಸುಂಕಗಳನ್ನು ಕಡಿಮೆ ಮಾಡಿದೆ ಮತ್ತು ದಾಖಲೆ ರಹಿತ 104 ಭಾರತೀಯರನ್ನ ವಾಪಸ್ ಕರೆಸಿಕೊಂಡಿದೆ.
ಟ್ರಂಪ್ ಭಾರತಕ್ಕೆ ನಿರ್ದಿಷ್ಟ ಬೇಡಿಕೆಗಳನ್ನು ಇಡುವುದನ್ನು ತಡೆಯಲು ಮತ್ತು ಹೊಸ ಟ್ರಂಪ್ ಆಡಳಿತದೊಂದಿಗೆ ಉದ್ವಿಗ್ನತೆಯ ಸಾಧ್ಯತೆಯನ್ನು ಕಡಿಮೆ ಮಾಡಲು ಈ ಪೂರ್ವಭಾವಿ ಕ್ರಮಗಳು ಉದ್ದೇಶಿಸಿವೆ. ಇತ್ತೀಚಿನ ವರ್ಷಗಳಲ್ಲಿ 46 ಬಿಲಿಯನ್ ತಲುಪಿರುವ ಭಾರತದೊಂದಿಗಿನ ಯುಎಸ್ ಸರಕು ಮತ್ತು ಸೇವೆಗಳ ವ್ಯಾಪಾರ ಕೊರತೆಯನ್ನು ಮತ್ತಷ್ಟು ಕಡಿಮೆ ಮಾಡಲು ಹೆಚ್ಚುವರಿ ಸುಂಕ ಕಡಿತಗಳನ್ನು ಮಾಡಲು ಟ್ರಂಪ್ ಮೋದಿಯನ್ನ ಕೇಳಿಬಹುದು. ಎರಡೂ ಕಡೆಯ ಸುಂಕಗಳನ್ನು ಕಡಿಮೆ ಮಾಡಲು ಉದ್ದೇಶಿಸಲಾದ ಆರ್ಥಿಕ ಪಾಲುದಾರಿಕೆ ಒಪ್ಪಂದದ ಕುರಿತು ದ್ವಿಪಕ್ಷೀಯ ಮಾತುಕತೆಗೆ ಪ್ರವೇಶಿಸಲು ಮೋದಿ ಟ್ರಂಪ್ ಅವರನ್ನ ಒತ್ತಾಯಿಸಬಹುದಾಗಿದೆ. ಟ್ರಂಪ್ ಭಾರತದ ಸ್ನೇಹಿತ ಅನ್ನೋದಕ್ಕಿಂತ ನರೇಂದ್ರ ಮೋದಿ ಹಾಗೆ ಟ್ರಂಪ್ ನಡುವಿನ ಸಂಬಂಧ ಚೆನ್ನಾಗಿದೆ. ದೇಶದ ಬಿಜೆಪಿ ಮತ್ತೆ ಮೋದಿ ಪರವಾಗಿರೋರು ಟ್ರಂಪ್ನ ಅಮೆರಿಕದಲ್ಲಿ ಬೆಂಬಲಿಸಿದ್ರೆ, ದೇಶದಲ್ಲಿ ಕಾಂಗ್ರೆಸ್ಸಿಗರು ಅಮೆರಿಕ ಚುನಾವಣೆಯಲ್ಲಿ ಕಮಲಾ ಹ್ಯಾರಿಸ್ ಅವ್ರನ್ನ ಏನು ಬೆಂಬಲ ಕೊಟ್ಟಿರ್ತಕ್ಕಂಥದ್ದು ಅದು ಬಹಿರಂಗವಾದಂಥ ವಿಚಾರ. ಹಾಗಾಗಿ ಟ್ರಂಪ್ ಮೋದಿಗೆ ಹತ್ತಿರ. ಇಂದಿನ ಬಿಡೆನ್ ಸರ್ಕಾರ ಮೋದಿಗೆ ಹತ್ತಿರವಾಗಿರಲಿಲ್ಲ. ಹಾಗಾಗಿ ಟ್ರಂಪ್ ಮೋದಿಗೆ ದೋಸ್ ಅಂತ ಹೇಳಬಹುದು. ಆದರೆ ದೋಸ್ತ್ ಅಮೆರಿಕ ಫಸ್ಟ್ ಅಂತ ಹೇಳ್ತಿದ್ದಾರೆ. ಸೊ ಹಾಗಾಗಿ ಭಾರತ ಅತಿ ಹೆಚ್ಚು ತೆರಿಗೆ ಆಗ್ತಿದೆ ಅಂತ ಟ್ರಂಪ್ ಕೋಪ ಮಾಡಿಕೊಂಡು ಆ ಬಗ್ಗೆ ಕೂಡ ಬಹಳಷ್ಟು ಬಾರಿ ಪ್ರಸ್ತಾಪ ಮಾಡಿದ್ರು. ಸಿಟ್ಟಿತ್ತು ಅವರಿಗೆ, ನಾವು ಜಾಸ್ತಿ ಟ್ಯಾಕ್ಸ್ ಹಾಕ್ತೀವಿ ಅಂತ. ಮೋದಿಯ ಉದ್ದೇಶ ಮೇಡ್ ಇನ್ ಇಂಡಿಯಾ ಆಗಲಿ ಅಂತ, ಮೇಕ್ ಇನ್ ಇಂಡಿಯಾ ಕಾನ್ಸೆಪ್ಟ್ ಲೆಕ್ಕಾಚಾರಗಳಿತ್ತು. ಆದರೆ ಅಮೆರಿಕದಿಂದ ಆಮದು ಮಾಡ್ಕೊಳ್ಳೋ ವಸ್ತುಗೆ ನಾವು ಟ್ಯಾಕ್ಸ್ ಜಾಸ್ತಿ ಆಗ್ತಿದ್ವಿ. ಈಗ ಅದಕ್ಕೆ ಟ್ರಂಪ್ ಸಿಟ್ಟಾಗಿದ್ದಾರೆ. ಆ ಕಾರಣಕ್ಕೆ ಒಂದಷ್ಟು ಅಡ್ಜಸ್ಟ್ಮೆಂಟ್ ಲೆಕ್ಕಾಚಾರಕ್ಕೆ ಹೋದಂಗಿದೆ. ಅಂದರೆ ಯಾವುದೇ ವ್ಯತ್ಯಾಸಗಳಾಗೋದು ಬೇಡ ವ್ಯಾಪಾರ ವ್ಯವಹಾರದಲ್ಲಿ ಅಂತ. ಅದೇ ಪ್ರಮುಖವಾದಂಥ ಅಜೆಂಡಾ ಕೂಡ ಈ ಮೀಟಿಂಗಲ್ಲಿದೆ ಅಂತ ಹೇಳಲಾಗ್ತದೆ. ಗಿಲೆನ್ ಬ್ಯಾರಿ ಸಿಂಡ್ರೋಮ್ಗೆ ವಾಣಿಜ್ಯ ನಗರಿಯಲ್ಲಿ ಮೊದಲ ಬಲಿ. ವಾಣಿಜ್ಯ ನಗರಿ ಮುಂಬೈ ಆಸ್ಪತ್ರೆಯಲ್ಲಿ 53 ವರ್ಷದ ವ್ಯಕ್ತಿಯೊಬ್ಬರು ಗಿಲೆನ್ ಬ್ಯಾರಿ ಸಿಂಡ್ರೋಮ್ನಿಂದ ಮೃತಪಟ್ಟಿದ್ದಾರೆ. ನರ ಅಸ್ವಸ್ಥತೆಯಿಂದ ಉಂಟಾಗುವ ಕಾಯಿಲೆ ಇದಾಗಿದ್ದು, ಮಹಾರಾಷ್ಟ್ರ ರಾಜ್ಯದಲ್ಲಿ ಒಟ್ಟು 192 ಗಿಲೆನ್ ಬ್ಯಾರಿ ಸಿಂಡ್ರೋಮ್ ಶಂಕಿತ ಪ್ರಕರಣಗಳು ಪತ್ತೆಯಾಗಿವೆ. ಮುಂಬೈನ ವಡಾಲಾ ಪ್ರದೇಶದ ನಿವಾಸಿ ಸರ್ಕಾರಿ ಆಸ್ಪತ್ರೆಯಲ್ಲಿ ವಾರ್ಡ್ ಬಾಯ್ ಆಗಿ ಮಾಡ್ತಿದ್ದ ವ್ಯಕ್ತಿ ಸ್ವಲ್ಪ ಸಮಯದ ಹಿಂದೆ ಪುಣೆಗೆ ಭೇಟಿ ನೀಡಿದ್ರು. ಅಲ್ಲಿ ರೋಗ ಏಕಾಏಕಿ ಉಲ್ಬಣಗೊಂಡಿತ್ತು. ಜನವರಿ 23ರಂದು ಅವರನ್ನು ಇಲ್ಲಿನ ಮತ್ತೊಂದು ಸರ್ಕಾರಿ ಆಸ್ಪತ್ರೆಗೆ ದಾಖಲಿಸಲಾಗಿತ್ತು. ಆ ವ್ಯಕ್ತಿ ಹಲವಾರು ದಿನಗಳಿಂದ ಗಂಭೀರ ಸ್ಥಿತಿಯಲ್ಲಿದ್ದು ನಿನ್ನೆ ಮೃತಪಟ್ಟಿದ್ದಾರೆ. ಬೃಹನ್ ಮುಂಬೈ ಮುನ್ಸಿಪಲ್ ಕಾರ್ಪೊರೇಷನ್ ಆಯುಕ್ತರು ಮತ್ತು ಅದರ ರಾಜ್ಯ ನಿಯೋಜಿತ ಆಡಳಿತಾಧಿಕಾರಿ ಭೂಷಣ್ ಗಗ್ರಾನಿ ತಿಳಿಸಿದ್ದು ಇದನ್ನು ದೃಢಪಡಿಸಿದ್ದಾರೆ. ಇದು ಜಿಬಿಎಸ್ ಕಾರಣದಿಂದಾಗಿ ಮಹಾನಗರದಲ್ಲಿ ಸಂಭವಿಸಿದ ಮೊದಲ ಸಾವಿನ ಪ್ರಕರಣ ಅಂತ. ಜಿಬಿಎಸ್ ಒಂದು ಅಪರೂಪದ ಸ್ಥಿತಿಯಾಗಿದ್ದು, ಇದರಲ್ಲಿ ವ್ಯಕ್ತಿಯ ರೋಗ ನಿರೋಧಕ ವ್ಯವಸ್ಥೆಯು ಬಾಯಿಯ ನರಗಳ ಮೇಲೆ ದಾಳಿ ಮಾಡುತ್ತದೆ. ಇದರ ಪರಿಣಾಮವಾಗಿ ಸ್ನಾಯು ದೌರ್ಬಲ್ಯ, ಕಾಲುಗಳು ಮತ್ತು ತೋಳುಗಳಲ್ಲಿ ಸಂವೇದನೆ ಕಳೆದುಕೊಂಡು ನುಂಗಲು ಮತ್ತು ಉಸಿರಾಟಕ್ಕೆ ಕಷ್ಟವಾಗುತ್ತದೆ. ನೆರೆಯ ಪಾಲ್ಟರ್ ಜಿಲ್ಲೆಯ 16 ವರ್ಷದ ಬಾಲಕಿ ಪ್ರಸ್ತುತ ನಾಯರ್ ಆಸ್ಪತ್ರೆಯಲ್ಲಿ ಜಿಬಿಎಸ್ ಚಿಕಿತ್ಸೆ ಪಡೆಯುತ್ತಿದ್ದಾಳೆ ಅಂತ ಬಿಎಂಸಿ ತಿಳಿಸಿದೆ. ಮುಂಬೈನ ಎಲ್ಲ ಆಸ್ಪತ್ರೆಗಳು ಮತ್ತು ವೈದ್ಯಕೀಯ ಕಾಲೇಜುಗಳು ಜಿಬಿಎಸ್ ರೋಗಿಗಳ ಚಿಕಿತ್ಸೆಗಾಗಿ ಸಿದ್ಧವಾಗಿದೆ. ಅಗತ್ಯ ಔಷಧಿಗಳು, ಉಪಕರಣಗಳು ನಗರದಲ್ಲಿ ಲಭ್ಯವಿದ್ದು ಅಂತ ಅಧಿಕಾರಿ ತಿಳಿಸಿದ್ದಾರೆ. ಇನ್ನು ಅಂಧೇರಿ 64 ವರ್ಷದ ಮಹಿಳೆಗೆ ನರ ಅಸ್ವಸ್ಥತೆ ಇರುವುದು ಪತ್ತೆಯಾಗಿದೆ. ಫೆಬ್ರವರಿ 7ರಂದು ಮುಂಬೈಯಲ್ಲಿ ಮೊದಲ ಜಿಬಿಎಸ್ ಪ್ರಕರಣವನ್ನು ಪತ್ತೆಯಾಗಿತ್ತು. ಪುಣೆ ಪ್ರದೇಶವು ಇಲ್ಲಿಯವರೆಗೆ ಶಂಕೆಯಿಂದ 7 ಮಂದಿ ಮೃತಪಟ್ಟಿದ್ದಾರೆ. ಆರೋಗ್ಯ ಇಲಾಖೆಯ ಅಧಿಕಾರಿಗಳ ಪ್ರಕಾರ ಪುಣೆ ಪ್ರದೇಶದಲ್ಲಿ ಶಂಕಿತ ಮತ್ತು ದೃಢಪಡಿಸಿದ ಜಿಬಿಎಸ್ ಪ್ರಕರಣಗಳ ಸಂಖ್ಯೆ 197ಕ್ಕೆ ತಲುಪಿದೆ. ಹೊಸ ರೀತಿಯ ಕಾಯಿಲೆಗಳು ಆಗಿಂದಾಗೆ ಬರ್ತಿರುತ್ತೆ. ಇದು ಕೂಡ ಅದರ ಒಂದು ಕ್ರಮ. ಇದು ಮುಂಬೈಲಿ ಈಗ ಅಂದರೆ ಮಹಾರಾಷ್ಟ್ರದಲ್ಲಿ ಸಾವು ಶುರುವಾಗಿದೆ. ಸೊ ಹಾಗಾಗಿ ಈ ಬಗ್ಗೆ ಎಚ್ಚರಿಕೆಯಿಂದ ಇರಬೇಕು ಅನ್ನೋದು ಮಹಾರಾಷ್ಟ್ರ ಸರ್ಕಾರದ ಆದೇಶ, ಅಲ್ಲಿ ಲೆಕ್ಕಾಚಾರ. ಸೊ ನಾವು ಕೂಡ ಹುಷಾರಾಗಿರಬೇಕು. ಯಾಕೆಂದರೆ ಹೊಸ ಕಾಯಿಲೆಗಳು, ಹಾಗಾಗಿ ಯಾವಾಗ ಯಾವ ವೇಗವಾಗಿ ಇದು ಹರಡಬಹುದು. ಆ ಕಾರಣಕ್ಕೆ ಈ ಕಾಯಿಲೆಗೆ ಸಂಬಂಧಪಟ್ಟಂಗೆ ಎಚ್ಚರಿಕೆಯಿಂದ ಇರೋದು ತುಂಬ ಒಳ್ಳೆಯದು. ಸಿಖ್ ವಿರೋಧಿ ದಂಗೆ ಪ್ರಕರಣ, ಕಾಂಗ್ರೆಸ್ ಮಾಜಿ ಸಂಸದ ಸಜ್ಜನ್ ಕುಮಾರ್ ದೋಷಿ. 1984ರ ಸಿಖ್ ವಿರೋಧಿ ದಂಗೆ ವೇಳೆ ಸರಸ್ವತಿ ವಿಹಾರ್ ಪ್ರದೇಶದಲ್ಲಿ ನಡೆದ 2 ವ್ಯಕ್ತಿಗಳ ಹತ್ಯೆಗೆ ಸಂಬಂಧಿಸಿದ ಪ್ರಕರಣದಲ್ಲಿ ದೆಹಲಿ ನ್ಯಾಯಾಲಯವು ಬುಧವಾರ ಕಾಂಗ್ರೆಸ್ ಮಾಜಿ ಸಂಸದ ಸಜ್ಜನ್ ಕುಮಾರ್ ಅವರನ್ನ ದೋಷಿ ಅಂತ ತೀರ್ಪು ನೀಡಿದೆ. ಪ್ರಕರಣದ ಸುದೀರ್ಘ ವಿಚಾರಣೆ ನಡೆಸಿದ ವಿಶೇಷ ನ್ಯಾಯಾಧೀಶೆ ಕಾವೇರಿ ಬವೇಜಾ ಅವರು ಇಂದು ತೀರ್ಪು ಪ್ರಕಟಿಸಿದ್ದು, ಶಿಕ್ಷೆಯ ಪ್ರಮಾಣವನ್ನು ಫೆಬ್ರವರಿ 18ಕ್ಕೆ ಕಾಯ್ದಿರಿಸಿದ್ದಾರೆ. ತೀರ್ಪು ಪ್ರಕಟಿಸುವ ಮುನ್ನ 79 ವರ್ಷದ ಸಜ್ಜನ್ ಕುಮಾರ್ ಅವರನ್ನ ತಿಹಾರ್ ಜೈಲಿನಿಂದ ನ್ಯಾಯಾಲಯಕ್ಕೆ ಹಾಜರುಪಡಿಸಲಾಯಿತು. ನವೆಂಬರ್ 1, 1984ರಂದು ಜಸ್ವಂತ್ ಸಿಂಗ್ ಮತ್ತು ಅವರ ಮಗ ತರುಣ್ ದೀಪ್ ಸಿಂಗ್ ಅವರ ಹತ್ಯೆ ಪ್ರಕರಣದಲ್ಲಿ ಕಾಂಗ್ರೆಸ್ ನಾಯಕನಿಗೆ ಜೈಲು ಶಿಕ್ಷೆ ವಿಧಿಸಲಾಗಿದೆ. ಈ ಜೋಡಿ ಕೊಲೆ ಸಂಬಂಧ ಪಂಜಾಬಿ ಬಾಗ್ ಪೊಲೀಸ್ ಠಾಣೆ ಆರಂಭದಲ್ಲಿ ಪ್ರಕರಣವನ್ನು ದಾಖಲಿಸಿದ್ರು. ನಂತರ ವಿಶೇಷ ತನಿಖಾ ತಂಡ ತನಿಖೆಯ ಜವಾಬ್ದಾರಿ ವಹಿಸಿಕೊಂಡಿತ್ತು. ದೂರುದಾರ ಜಸ್ವಂತ್ ಸಿಂಗ್ ಅವರ ಪತ್ನಿಯ ಮನೆಯ ಮೇಲೆ ದಾಳಿ ಮಾಡಿದ ಗುಂಪೊಂದು ಆಕೆಯ ಪತಿ ಮತ್ತು ಮಗನನ್ನು ಕೊಂದು ವಸ್ತುಗಳನ್ನು ಲೂಟಿ ಮಾಡುವುದರ ಜೊತೆಗೆ ಅವರ ಮನೆಗೆ ಬೆಂಕಿ ಹಚ್ಚಿತ್ತು ಅಂತ ಪ್ರಾಸಿಕ್ಯೂಷನ್ ಆರೋಪಿಸಿದೆ. ಸಜ್ಜನ್ ಕುಮಾರ್ ಅವರನ್ನ ವಿಚಾರಣೆಗೆ ಒಳಪಡಿಸಿದ ನ್ಯಾಯಾಲಯದ ಆದೇಶವು ಅವರು ಕೇವಲ ಈ ಕೃತ್ಯದಲ್ಲಿ ಭಾಗವಹಿಸಿದ್ದು ಮಾತ್ರವಲ್ಲ, ಗುಂಪಿನ ನೇತೃತ್ವ ವಹಿಸಿದ್ರು ಎಂಬ ಪ್ರಾಥಮಿಕ ಅಭಿಪ್ರಾಯವನ್ನು ರೂಪಿಸಲು ಸಾಕಷ್ಟು ಪುರಾವೆಗಳನ್ನು ಸಾಕ್ಷೀಕರಿಸಿತ್ತು.
ಎಂಬತ್ತು ಹಂಗೆ ನೋಡಿದ್ರೆ 4-5 ದಶಕಗಳ ಕಾಲದ ಈ ಒಂದು ಪ್ರಕ್ರಿಯೆ. ಸೊ ಕೋರ್ಟ್ನ ವ್ಯಾಜ್ಯ ಯಾವ ಹಂತಕ್ಕೆ ಬರುತ್ತೆ ಅನ್ನೋದಕ್ಕೆ ಇದೊಂದು ಸಾಕ್ಷಿ ಅಂತ ಹೇಳ್ಬೋದು. ಇಷ್ಟು ಸುದೀರ್ಘ ವಿಚಾರಣೆ ನಂತರ ಈ ಪ್ರಕರಣ ಇಲ್ಲಿಗೆ ಬಂದು ನಿಂತಿದೆ. ನೋಡಬೇಕು, ಆ ದಂಗೆ ಗಲಭೆಯಲ್ಲಿ ಭಾಗಿಯಾದವರು ಬಚಾವಾಗ್ಬೋದು ಅಂತ ಕೆಲವರು ಅಂದ್ಕೊಂಡಿದ್ರೆ ಇದೊಂದು ಸ್ಪಷ್ಟ ಉದಾಹರಣೆ. ಕಾನೂನಲ್ಲಿ ಸಾಕ್ಷಿಗಳು ಕರೆಕ್ಟಾಗಿದ್ದರೆ ಕಾನೂನು ನಂಬಬಹುದು ಅನ್ನೋದಕ್ಕೆ ಬೆಸ್ಟ್ ಎಕ್ಸಾಂಪಲ್. ಕಾಂಗ್ರೆಸ್ನ ಮಾಜಿ ಸಂಸದ ಆದರೂ ಅಷ್ಟೇ, ಯಾರಾದರೂ ಅಷ್ಟೇ, ಯಾರೇ ಆಗಲಿ ಶಿಕ್ಷೆ ಕಟ್ಟಿಟ್ಟ ಬುತ್ತಿ ಅನ್ನೋದಕ್ಕೆ ಇದನ್ನು ನಾವು ನಂಬಬಹುದು. ಕಾನೂನು ಮೇಲಿನ ಭರವಸೆಯನ್ನು ಈ ಒಂದು ಪ್ರಕರಣ ಮತ್ತಷ್ಟು ಹೆಚ್ಚು ಮಾಡಿದೆ ಅಂದರೆ ತಪ್ಪಾಗಲ್ಲ. ಶೀಘ್ರದಲ್ಲೇ ಕೆಲವು ರಾಜ್ಯಗಳ ಅಧ್ಯಕ್ಷರ ಬದಲಾವಣೆ, ಕೆಪಿಸಿಸಿ ಅಧ್ಯಕ್ಷರ ಬದಲಾವಣೆಗೆ ಖರ್ಗೆ ಸುಳಿವನ್ನು ಕೊಟ್ಟಿದ್ದಾರೆ. ಈಗಾಗಲೇ ಕರ್ನಾಟಕದ ಪ್ರದೇಶ ಕಾಂಗ್ರೆಸ್ ಸಮಿತಿ ಅಧ್ಯಕ್ಷ ಸ್ಥಾನಕ್ಕೆ ರಾಜ್ಯ ಕಾಂಗ್ರೆಸ್ ನಾಯಕರು ನಡುವೆ ಪೈಪೋಟಿ ಆರಂಭವಾಗಿದ್ದು, ಈ ಮಧ್ಯೆ ಎಐಸಿಸಿ ಅಧ್ಯಕ್ಷ ಮಲ್ಲಿಕಾರ್ಜುನ್ ಖರ್ಗೆ ಅವರು ಮಹತ್ವದ ಸುಳಿವೊಂದನ್ನು ಕೊಟ್ಟಿದ್ದಾರೆ. ಕಲಬುರಗಿಯಲ್ಲಿ ಮಾತನಾಡಿದಂಥ ಖರ್ಗೆ ಅವರು ಶೀಘ್ರದಲ್ಲೇ ಕೆಲವು ರಾಜ್ಯಗಳಲ್ಲಿ ಅಧ್ಯಕ್ಷರ ಬದಲಾವಣೆ ಆಗುತ್ತದೆ. ಒಡಿಶಾದಲ್ಲಿ ಅಧ್ಯಕ್ಷರ ಬದಲಾವಣೆ ಮಾಡಿ ಬಂದಿದ್ದೇನೆ, ಅಲ್ಲಿ ಹಿಂದುಳಿದ ವರ್ಗದವರು ಪಿಸಿಸಿ ಅಧ್ಯಕ್ಷರಾಗಿದ್ದಾರೆ. ಬೇರೆ ರಾಜ್ಯಗಳಲ್ಲೂ ಕೆಲವೇ ದಿನಗಳಲ್ಲಿ ಅಧ್ಯಕ್ಷರ ಬದಲಾವಣೆ ಆಗುತ್ತದೆ ಅಂತ ಹೇಳಿದರು. ಇದೇ ವೇಳೆ ರಾಜ್ಯ ಕಾಂಗ್ರೆಸ್ ಅಧ್ಯಕ್ಷರ ಬದಲಾವಣೆ ಬಗ್ಗೆ ಪ್ರತಿಕ್ರಿಯಿಸಿದ ಖರ್ಗೆ, ಈ ಬಗ್ಗೆ ನಿರ್ದಿಷ್ಟವಾಗಿ ನಾನು ಹೇಳಲು ಸಾಧ್ಯವಾಗುವುದಿಲ್ಲ. ಬಾಕಿ ಉಳಿದ ರಾಜ್ಯಗಳಲ್ಲೂ ಕೆಲವೇ ದಿನಗಳಲ್ಲಿ ಬದಲಾವಣೆ ಆಗುತ್ತದೆ. 2 ದಿನಗಳಲ್ಲಿ ಎಲ್ಲವೂ ಸ್ಪಷ್ಟವಾಗಲಿದೆ. ಇನ್ನು 8 ದಿನಗಳಲ್ಲಿ ನಮ್ಮಿಂದಲೇ ಪ್ರಕಟಣೆ ಹೊರಬೀಳಲಿದೆ ಅಂತ ಸ್ಪಷ್ಟಪಡಿಸಿದರು. ಇನ್ನು ಸಚಿವರಾದ ಜಿ ಪರಮೇಶ್ವರ್, ಸತೀಶ್ ಜಾರಕಿಹೊಳಿ ಭೇಟಿ ಬಗ್ಗೆ ಮಾತನಾಡಿದ ಅವರು, ಸತೀಶ್ ಜಾರಕಿಹೊಳಿ ಭೇಟಿ ದೊಡ್ಡ ಮಾತಾ ಅಂತ ಪ್ರಶ್ನೆ ಮಾಡಿದರು. ನಾನು ಎಐಸಿಸಿ ಅಧ್ಯಕ್ಷ, ಎಲ್ಲರೂ ಬಂದು ಭೇಟಿ ಮಾಡ್ತಾರೆ, ಇದು ದೊಡ್ಡ ಮಾತಾ? ನಮ್ಮ ರಾಜ್ಯದವರಿಗೆ ಬೇಗ ಅಪಾಯಿಂಟ್ಮೆಂಟ್ ಸಿಗುತ್ತೆ, ಬಂದವ್ರಿಗೆ ಬೇಡ ಅನ್ನಲು ಆಗುತ್ತಾ? ಪರಮೇಶ್ವರ್ ಬರ್ತಾರೆ, ಡಿ.ಕೆ. ಶಿವಕುಮಾರ್ ಬರ್ತಾರೆ, ಸತೀಶ್ ಜಾರಕಿಹೊಳಿ ಬರ್ತಾರೆ, ಸಿದ್ದರಾಮಯ್ಯ ಫೋನ್ ಮಾಡ್ತಾರೆ, ಇದರಲ್ಲಿ ಏನು ವಿಶೇಷ ಇಲ್ಲ ಅಂತ ಹೇಳಿದರು. ಆದರೆ ಅಧಿಕಾರ ಹಂಚಿಕೆಯ ಸೂತ್ರ ಕಾಂಗ್ರೆಸ್ನಲ್ಲಿ ಡಿ.ಕೆ. ಶಿವಕುಮಾರ್ ಡಿಸಿಎಂ ಇಂದ ಸಿಎಂ ಆಗಿ ಪ್ರಮೋಟ್ ಆದಮೇಲೆ ಕೆಪಿಸಿಸಿ ಅಧ್ಯಕ್ಷ ಸ್ಥಾನವನ್ನು ಬಿಡ್ತಾರೆ. ಡಿ.ಕೆ. ಶಿವಕುಮಾರ್ ಸಿಎಂ ಆಗದ ಹೊರತು ಅಲ್ಲಿವರೆಗೂ ಕೆಪಿಸಿಸಿ ಅಧ್ಯಕ್ಷ ಸ್ಥಾನವನ್ನು ಸುತಾರಾಮ್ ಬಿಡಲು ಒಪ್ತಾ ಇಲ್ಲ, ಬಿಡುವುದೇ ಇಲ್ಲ ಅಂತ ತಿಳಿಸಿದ್ದಾರೆ. ಹಾಗಾದರೆ ಲೋಕಸಭೆ ನಂತರ ಕೆಪಿಸಿಸಿ ಅಧ್ಯಕ್ಷ ಸ್ಥಾನ ಬದಲಾಗಬೇಕು ಅನ್ನೋ ಒಪ್ಪಂದ ಆಗಿದೆ ಅನ್ನೋ ಪ್ರಸ್ತಾಪ ಮಾಡಿದಾಗ ಸಿಎಂ ಕೂಡ ಬದಲಾವಣೆ ಆಗಿದೆ ಅನ್ನೋ ಒಪ್ಪಂದವನ್ನು ಡಿ.ಕೆ. ಶಿವಕುಮಾರ್ ಬೆಂಬಲಿಗರು ಅವಾಗ ನೆನಪು ಮಾಡ್ತಿರ್ತಾರೆ. ಬಟ್ ಅಂತಿಮವಾಗಿ ಡಿ.ಕೆ. ಶಿವಕುಮಾರ್ ಮುಖ್ಯಮಂತ್ರಿ ಆಗೋದು ಈ ವರ್ಷದ ನವೆಂಬರ್ 20ರ ನಂತರ, ಆ ಸಮೀಪ ಆ ಟೈಮಲ್ಲಿ ಅಂತ ಅನ್ನೋದು ಡಿ.ಕೆ. ಶಿವಕುಮಾರ್ ಪಾಳೆಯದ ಮಾತು. ಆದರೆ ಈಗಲೇ ಕೆಪಿಸಿಸಿ ಅಧ್ಯಕ್ಷ ಸ್ಥಾನವನ್ನು ಬದಲಾಯಿಸಿದರೆ ಅವತ್ತು ಅವರು ಹಕ್ಕೊತ್ತಾಯ ಮಾಡಲಿಕ್ಕೆ ಒಂದಷ್ಟು ಬ್ರೇಕ್ ಹಾಕ್ಬೋದು ಅನ್ನೋದು ಕೆಲವರ ಲೆಕ್ಕಾಚಾರ. ಆದರೆ ಡಿ.ಕೆ. ಶಿವಕುಮಾರ್ ನೆವರ್ ಎವರ್, ಓಕೆ ನಾನು ಕೆಪಿಸಿಸಿ ಅಧ್ಯಕ್ಷ ಸ್ಥಾನವನ್ನು ಬಿಡಬೇಕು ಅಂದರೆ ನನಗೆ ಸಿಎಂ ಸ್ಥಾನವನ್ನು ಕೊಡಬೇಕು, ನಾನು ಸಿಎಂ ಆದಮೇಲೆ ಕೆಪಿಸಿಸಿ ಅಧ್ಯಕ್ಷ ಸ್ಥಾನ ಇಟ್ಕೊಂಡು ಏನು ಮಾಡಲಿ, ಕೊಡ್ತೀನಿ ಅನ್ನೋದು ಡಿ.ಕೆ. ಶಿವಕುಮಾರ್ ನಿಲುವು, ಒಲವು. ಆದರೆ ಇಡೀ ಬೇರೆ ಬೇರೆ ರಾಜ್ಯಗಳಲ್ಲಿ ಅಧ್ಯಕ್ಷರನ್ನ ಬದಲಾವಣೆ ಮಾಡಲಾಗ್ತಿದೆ, ಕಾಂಗ್ರೆಸ್ ಅಧ್ಯಕ್ಷರನ್ನ, ರಾಜ್ಯಾಧ್ಯಕ್ಷಗಳನ್ನ ಇಲ್ಲೂ ಮಾಡಲಿ ಅನ್ನೋದು ಕೆಲವರ ಬೇಡಿಕೆ. ಆದರೆ ಖರ್ಗೆ ಅವರು ಹೇಳಿದ್ದಾರೆ, ನಿರ್ದಿಷ್ಟವಾಗಿ ಹೇಳಲಿಕ್ಕೆ ಸಾಧ್ಯ ಇಲ್ಲ, 8-10 ದಿನಗಳಲ್ಲಿ ಬದಲಾವಣೆಗಳಾಗತ್ತೆ ಅಂತ. ಆದರೆ ಕರ್ನಾಟಕ ಕಾಂಗ್ರೆಸ್ನಲ್ಲಿ ಸಿದ್ದರಾಮಯ್ಯ ಎಷ್ಟು ಪ್ರಬಲರೋ ಡಿ.ಕೆ. ಶಿವಕುಮಾರ್ ಅಷ್ಟೇ ಪ್ರಬಲರು. ಡಿ.ಕೆ. ಶಿವಕುಮಾರ್ ಅವ್ರನ್ನ ಡಿಸ್ಟರ್ಬ್ ಮಾಡ್ಕೊಂಡು ಕಾಂಗ್ರೆಸ್ ಗಳಿಸೋದು ಏನೂ ಇಲ್ಲ. ಯಾಕೆಂದರೆ ಈ 136 ನಂಬರ್ ಬಂದು ಅಧಿಕಾರಕ್ಕೆ ಬಂದಿದ್ದಾರಲ್ಲ, ಅದಕ್ಕೆ ಕಾರಣ ಸಿದ್ದರಾಮಯ್ಯ ಅಷ್ಟೇ ಕಾರಣ ಡಿ.ಕೆ. ಶಿವಕುಮಾರ್. ಮಲ್ಲಿಕಾರ್ಜುನ್ ಖರ್ಗೆ ಅವರು ಗೊತ್ತು ಅದೇನು ಅಂತ. ಡಿ.ಕೆ. ಶಿವಕುಮಾರ್ ಶಕ್ತಿ ಏನು ಅಂತ ಸೋನಿಯಾ ಗಾಂಧಿ ಅವ್ರಿಗೆ ಗೊತ್ತು, ಡಿ.ಕೆ. ಶಿವಕುಮಾರ್ ಶಕ್ತಿ ಏನು ಅನ್ನೋದು ರಾಹುಲ್ ಗಾಂಧಿ ಗೊತ್ತು, ಡಿ.ಕೆ. ಶಿವಕುಮಾರ್ ಶಕ್ತಿ ಏನು ಅಂತ ಮಲ್ಲಿಕಾರ್ಜುನ್ ಖರ್ಗೆ ಅವ್ರಿಗೂ ಗೊತ್ತು. ಸೊ ಹಾಗಾಗಿ ಡಿ.ಕೆ. ಶಿವಕುಮಾರ್ ಅವತ್ತು ನರೇಂದ್ರ ಮೋದಿ, ಅಮಿತ್ ಶಾಗೆ ಜಗ್ಲಿಲ್ಲ. ಗುಜರಾತಲ್ಲಿ ಅಹಮದ್ ಪಟೇಲ್ ಅವರ ರಾಜ್ಯಸಭೆ ಚುನಾವಣೆ ಗೆಲ್ಲಿಸಬೇಕು ಅನ್ನೋ ಕಾರಣಕ್ಕೆ ಗುಜರಾತ್ನ ಕಾಂಗ್ರೆಸ್ ಎಮ್ಎಲ್ಎಗಳನ್ನ ಕರ್ಕೊಂಡು ಬಂದು ಇಲ್ಲೇ ಈಗಲ್ಟನ್ ರೆಸಾರ್ಟ್ಸ್ಗೆ ಕೂಡ ಹಾಕೊಂಡಿದ್ರು. ಅಮಿತ್ ಶಾ ಎಷ್ಟೇ ಫೋನ್ ಮಾಡಿ ಹೇಳಿದ್ರು ಬಿಡಲಿಲ್ಲ. ಅದರ ಪರಿಣಾಮ ಅಮಿತ್ ಶಾಗೆ ಮುಖಭಂಗ ಆಯಿತು ಗುಜರಾತಲ್ಲಿ. ಹಾಗಾಗಿ ಡಿ.ಕೆ. ಶಿವಕುಮಾರ್ ಐಟಿ ಇಡಿ ಎಲ್ಲ ದಾಳಿಗಳು ನಡೆದು ಅನ್ನೋದು ರಾಜಕೀಯ ಲೆಕ್ಕಾಚಾರಗಳು, ಮಾತುಗಳು. ಸೊ ಹಾಗಾಗಿ ಕಾಂಗ್ರೆಸ್ಗಾಗಿ ಅಷ್ಟೆಲ್ಲ ಸಹಿಸಿಕೊಂಡಿರ್ತಕ್ಕಂಥ ಡಿ.ಕೆ. ಶಿವಕುಮಾರ್ ಅವ್ರನ್ನ ಬಿಟ್ಕೊಡ್ತಾರಾ ಸೋನಿಯಾ ಗಾಂಧಿ, ರಾಹುಲ್ ಗಾಂಧಿ ಅನ್ನೋದು ಪ್ರಶ್ನೆ. ಗೊತ್ತಿಲ್ಲ, ಇನ್ನು 8 ದಿನ ತಾನೆ. ನಿರ್ದಿಷ್ಟವಾಗಿ ಖರ್ಗೆ ಅವರು ಕರ್ನಾಟಕದ ಅಧ್ಯಕ್ಷರು ಬದಲಾಗ್ತಾರೆ ಅಂತೇನು ಹೇಳಲಿಲ್ಲ. ಡಿ.ಕೆ. ಶಿವಕುಮಾರ್ ಅಷ್ಟು ಸುಲಭವಾಗಿ ಸೋಲುವ ವ್ಯಕ್ತಿ ಅಲ್ಲ. ಹಾಗಾಗಿ 1989ರ ಚುನಾವಣೆಯಿಂದ ವಿಧಾನಸಭೆ ಚುನಾವಣೆಯಲ್ಲಿ ಸೋಲದ ವ್ಯಕ್ತಿ ಯಾರು ಇದ್ರೆ ಡಿ.ಕೆ. ಶಿವಕುಮಾರ್. ಜೊತೆಗೆ ಅವ್ರ ಜೊತೆ ರಾಮಲಿಂಗಾರೆಡ್ಡಿ. ಕರ್ನಾಟಕದಲ್ಲಿ 1989ರಿಂದ ವಿಧಾನಸಭೆ ಚುನಾವಣೆಗಳನ್ನ ಸೋಲದ ವ್ಯಕ್ತಿ ಒಂದು ಡಿ.ಕೆ. ಶಿವಕುಮಾರ್, ಮತ್ತೊಂದು ರಾಮಲಿಂಗಾರೆಡ್ಡಿ. ಖರ್ಗೆ ಅವರು ಸೋತವ್ರೆ, ಸಿದ್ದರಾಮಯ್ಯನವರು ಸೋತವ್ರೆ. ಸತೀಶ್ ಜಾರಕಿಹೊಳಿ ಅವರು ಸ್ಪರ್ಧೆ ಮಾಡಿರಲಿಲ್ಲ ಬಿಡಿ, ಅದು ಬೇರೆ ಕತೆ. ಯಾರ್ಯಾರು ಇವತ್ತು ನಾನು ಸಿಎಮ್ಮು, ನಾನು ಅಧ್ಯಕ್ಷ ಅಂತ ಟವಲ್ ಆಗ್ತಾವ್ರಲ್ಲ, ಅವರ ಗೆಲುವಿನ ಇಷ್ಟು ತಿರುಗಿ ನೋಡಿದಾಗ
ಡಿ ಕೆ ಶಿವಕುಮಾರ್ ಮ್ಯಾಚ್ ಆಗಲ್ಲ. ಏನಾರ ರಾಜಕೀಯದಲ್ಲಿ ಗೆಲುವಿನಲ್ಲಿ ಮ್ಯಾಚ್ ಆಗಿರೋ ಡಿ ಕೆ ಶಿವಕುಮಾರ್ಗೆ ಅದು ರಾಮಲಿಂಗಾರೆಡ್ಡಿ ಮಾತ್ರ. ಹಾಗಾಗಿ ನೋಡ್ಬೇಕೇನಾಗುತ್ತೆ ಅಂತ. ಇನ್ನು ಕಾಂಗ್ರೆಸ್ ಆಯಿತು, ಬಿಜೆಪಿ ಕತೆ. ಕರ್ನಾಟಕ ಬಿಜೆಪಿ ರಾಜ್ಯಾಧ್ಯಕ್ಷರ ಆಯ್ಕೆ ಪ್ರಕ್ರಿಯೆ ಫೆಬ್ರವರಿ 20ರೊಳಗೆ ಆರಂಭವಾಗುವ ಸಾಧ್ಯತೆ ಇದೆ. ಹೈಕಮಾಂಡ್ ಮಧ್ಯಪ್ರವೇಶದೊಂದಿಗೆ ರಾಜ್ಯ ಬಿಜೆಪಿಯ ದುರಸ್ಥಿತಿಗೆ ಕಡೆಗೂ ಮುಹೂರ್ತ ಕೂಡ ನಿಗದಿಯಾದಂತಾಗಿದೆ. ಫೆಬ್ರವರಿ 20ರ ಒಳಗೆ ಆ ಟೈಮ್ಗೆ ರಾಜ್ಯಾಧ್ಯಕ್ಷರ ಆಯ್ಕೆ ಪ್ರಕ್ರಿಯೆ ನಡೆಯುವ ಸಾಧ್ಯತೆ ಇದೆ. ಹಾಲಿ ಅಧ್ಯಕ್ಷ ವಿಜಯೇಂದ್ರ ಅವರನ್ನ ಮುಂದುವರೆಸಿದ್ರೆ, ಬದಲಾವಣೆ ಮಾಡಿದ್ರೆ ಏನೆಲ್ಲ ಹೊಂದಾಣಿಕೆ ಮಾಡಬೇಕು ಅನ್ನೋ ಲೆಕ್ಕಾಚಾರದಲ್ಲಿ ಹೈಕಮಾಂಡ್ ಇದೆ. ಶಾಸಕ ಬಸನಗೌಡ ಪಾಟೀಲ್ ಯತ್ನಾಳ್ ಅವರಿಗೆ ಹೈಕಮಾಂಡ್ ಮತ್ತೊಂದು ನೋಟಿಸ್ ನೀಡುವುದರೊಂದಿಗೆ ಭಿನ್ನರ ಬಣದ ಉತ್ಸಾಹವನ್ನ ಭಂಗ ಮಾಡಿದೆ. ಯತ್ನಾಳ್ ಅವರಿಗೆ ವರಿಷ್ಠರು ಗದರುತ್ತಿದ್ದಂತೆ ರೆಬಲ್ಗಳೆಲ್ಲ ದಿಲ್ಲಿಯಿಂದ ಜಾಗ ಖಾಲಿ ಮಾಡಿದ್ದಾರೆ. ತಟಸ್ಥರ ಬಣ, ನಿಷ್ಠಾವಂತರ ಬಣ ಅಂತ ಹೇಳಿಕೊಳ್ಳುವವರು ಕೂಡ ಈ ಬೆಳವಣಿಗೆಯಿಂದ ಎಚ್ಚೆತ್ತುಕೊಂಡಿದ್ದಾರೆ. ತಮ್ಮ ಚಟುವಟಿಕೆಯನ್ನು ಹೈಕಮಾಂಡ್ ಗಮನಿಸುತ್ತಿದೆ ಎನ್ನುವುದು ಎಲ್ಲಾ ಬಣಗಳಿಗೂ ಈಗ ಅರಿವಿಗೆ ಬಂದಿದೆ. ಈ ಮೂಲಕ ರಾಜ್ಯ ಬಿಜೆಪಿಯ ಬಣ ಸಂಘರ್ಷಕ್ಕೆ ಬ್ರೇಕ್ ಹಾಕಿರುವ ದಿಲ್ಲಿ ನಾಯಕರು ಪರಿಸ್ಥಿತಿಯನ್ನು ನಿಯಂತ್ರಣಕ್ಕೆ ತೆಗೆದುಕೊಳ್ಳಲು ಮುಂದಾಗಿದ್ದಾರೆ. ಇಷ್ಟರ ಹೊರತಾಗಿಯೂ ವಿಜೇಂದ್ರ ಬದಲಿಗೆ ಲಿಂಗಾಯತಲೇ ಬೇರೆಯವರನ್ನ ಪರಿಗಣಿಸುವಂತೆ ರಾಜ್ಯಾಧ್ಯಕ್ಷ ಸ್ಥಾನಕ್ಕೆ ಒತ್ತಡ ತರಲು ಮುಂದುವರೆದಿದೆ ಪ್ರಯತ್ನಗಳು. ಇದರ ಭಾಗವಾಗಿ ಕೆಲ ಮುಖಂಡರ ಹೆಸರನ್ನ ಬದಲಾವಣೆಗೆ ತಂದು ಬಿಡಲಾಗ್ತಿದೆ. ಇದಕ್ಕೆಲ್ಲ ಹೈಕಮಾಂಡ್ ಸೊಪ್ಪು ಹಾಕುತ್ತಾ ಅಂತ ಕಾದು ನೋಡಬೇಕಿದೆ. ಈ ಬೆಳವಣಿಗೆಗಳ ನಡುವೆ ಕೇಂದ್ರ ಗೃಹ ಸಚಿವ ಅಮಿತ್ ಶಾ ಅವರನ್ನ ಕೇಂದ್ರ ರೈಲ್ವೆ ಮತ್ತು ಜಲಶಕ್ತಿ ಖಾತೆ ರಾಜ್ಯ ಸಚಿವ ವಿ ಸೋಮಣ್ಣ ಭೇಟಿಯಾಗಿರುವುದು ರಾಜಕೀಯ ವಲಯದಿಂದ ಚರ್ಚೆಗೆ ಕಾರಣವಾಗಿದೆ. ಸಂಸತ್ ಭವನದಲ್ಲೇ ಅಮಿತ್ ಶಾ ಅವರನ್ನ ಸೋಮಣ್ಣ ಭೇಟಿಯಾಗಿದ್ದು ತಾವು ಪ್ರತಿನಿಧಿಸುವ ತುಮಕೂರು ಲೋಕಸಭಾ ಕ್ಷೇತ್ರದ ಯೋಜನೆಗಳ ಬಗ್ಗೆ ಮನವಿ ಸಲ್ಲಿಸಿದ್ದಾರೆ. ಅದಕ್ಕಿಂತಲೂ ಮುಖ್ಯವಾಗಿ ರಾಜ್ಯದಲ್ಲಿ ಪಕ್ಷದ ಬೆಳವಣಿಗೆ ಬಗ್ಗೆಯೂ ಚರ್ಚಿಸಿದ್ದಾರೆ ಎನ್ನಲಾಗ್ತಿದೆ. ತಟಸ್ಥ ಬಣದವರು ತೆರೆಮರೆ ಚಟುವಟಿಕೆಯಲ್ಲಿ ಇನ್ನೂ ನಂಬಿಕೆ ಇಟ್ಟುಕೊಂಡಿರುವುದು ಮತ್ತು ಅಮಿತ್ ಶಾ ಅವರನ್ನ ಸೋಮಣ್ಣ ಭೇಟಿ ಮಾಡಿದ್ದನ್ನ ತಳುಕು ಹಾಕುವ ಯತ್ನ ರಾಜಕೀಯ ವಲಯದಲ್ಲಿ ನಡೀತಿದೆ. ಇನ್ನು ಈ ಸಂಬಂಧಪಟ್ಟಂತೆ ಕರ್ನಾಟಕ ಟಿವಿ ಸಹ ಒಂದು ಪೋಲ್ ಕ್ರಿಯೇಟ್ ಮಾಡಿತ್ತು. ಕರ್ನಾಟಕ ಟಿವಿ ಯೂಟ್ಯೂಬ್ ಕಮ್ಯುನಿಟಿ ಇದರಲ್ಲಿ ಅದರಲ್ಲಿ ರಾಜ್ಯಾಧ್ಯಕ್ಷರ ಚುನಾವಣೆ ಆಗುತ್ತೆ ಅನ್ನೋ ಲೆಕ್ಕಾಚಾರ ಇತ್ತು. ಹಾಗಾಗಿ 2 ವಾರದ ಹಿಂದೆ ಈ ಒಂದು ಪೋಲನ್ನು ನಾವು ಕ್ರಿಯೇಟ್ ಮಾಡಿದ್ವಿ. ನೂತನ ರಾಜ್ಯಾಧ್ಯಕ್ಷರಾಗಿ ಚುನಾವಣೆ ನಡೆಯುತ್ತೆ. ಆ ಚುನಾವಣೆಯಲ್ಲಿ ವಿಜೇಂದ್ರ ಆಯ್ಕೆ ಆಗಬೇಕಾ, ಯತ್ನಾಳ್ ಆಯ್ಕೆ ಆಗಬೇಕಾ ಅಂತ ಬಹಳ ಆಶ್ಚರ್ಯದ ಸಂಗತಿ. ಹಾಲಿ ಅಧ್ಯಕ್ಷ ವಿಜೇಂದ್ರ ಅವರಿಗೆ 31% ಮತಗಳು ಬಿದ್ದಿದ್ರೆ 69% ಯತ್ನಾಳ್ ಬಿಜೆಪಿ ರಾಜ್ಯಾಧ್ಯಕ್ಷ ಆಗಬೇಕು ಅನ್ನೋ ಮತಗಳು ಬಿದ್ದಿದೆ. 45,000ಕ್ಕೂ ಅಧಿಕ ಮತಗಳಲ್ಲಿ ವಿಜೇಂದ್ರ 31% ಮತವನ್ನು ಪಡೆದಿದ್ರೆ ಯತ್ನಾಳ್ 69% ಮತಗಳನ್ನ ಪಡೆದಿದ್ದಾರೆ. ವಿಜೇಂದ್ರ ಕೇವಲ 4-5 ಮಂದಿಯನ್ನು ಕಟ್ಕೊಂಡು ನಾನು ರಾಜ್ಯಾಧ್ಯಕ್ಷ ಅಂತ ಓಡಾಡ್ತಿದ್ದಾರೆ. ನೀವು ಬಿಜೆಪಿ ರಾಜ್ಯಾಧ್ಯಕ್ಷ ಅಲ್ಲ, ವಿಜೇಂದ್ರ ಟೀಮ್ಗೆ ಅಧ್ಯಕ್ಷ ಅನ್ನೋದು ವಿರೋಧಿಗಳೇ ಟೀಕೆ. ವಿಜೇಂದ್ರ ರಾಜ್ಯಾಧ್ಯಕ್ಷ ಆಗುವ ಮುನ್ನ ಏನು ಟೀಮ್ ಇತ್ತಲ್ಲ ಅದೇ ತಂಡವನ್ನು ಕಟ್ಕೊಂಡು ರಾಜ್ಯದಲ್ಲಿ ಪಾರ್ಟಿ ಕಟ್ತೀನಿ ಅಂತ ಹೋಗ್ತಿದ್ದಾರೆ. ವಿರೋಧವನ್ನು ಕಟ್ಕೊಂಡಿದ್ದಾರೆ. ಯತ್ನಾಳ್ ಟೀಮ್ ಹಾಗೆ ತಟಸ್ಥ ಗುಂಪು ಏನಿದೆಯಲ್ಲ, ತಟಸ್ಥ ಗುಂಪು ಕಂಪ್ಲೀಟ್ ಆಗಿ ವಿಜೇಂದ್ರ ವಿರುದ್ಧವಾಗಿದೆ. ಒಂದು ತಟಸ್ಥ ಗುಂಪು, ಮತ್ತೊಂದು ರೆಬೆಲ್ ಗುಂಪು, ಮತ್ತೊಂದು RSS ನಿಷ್ಠಾವಂತರ ಗುಂಪು ಯಾರನ್ನೇ ಮಾಡಿದ್ರು ಒಪ್ಕೊಳ್ಳುತ್ತೆ. ತಟಸ್ಥ ಗುಂಪು ತಟಸ್ಥವಾಗಿ ಒಳ್ಳೊಳಗೆ ವಿಜೇಂದ್ರ ಬೇಡ ಅಂತ ಹೇಳ್ತಿದೆ. ಯಾಕಂದ್ರೆ ವಿಜೇಂದ್ರ ರಾಜ್ಯಾಧ್ಯಕ್ಷ ಆದ ಮೇಲೂ ಕೂಡ ಪಕ್ಷ ವಿರೋಧಿ ಚಟುವಟಿಕೆ ನಡೆಸಿದ್ದಾರೆ. ಪಾರ್ಟಿ ಕಟ್ಟೋಕ್ಕಿಂತ ವಿಜೇಂದ್ರ ಟೀಮ್ ಕಟ್ತಿದ್ದಾರೆ ಅನ್ನೋದು ಎಲ್ಲರ ಆರೋಪ. ಆ ಕಾರಣಕ್ಕೇನೋ ಈ ಪೋಲಿಂಗ್ ವಿಷಯ ಬಂದಾಗ 44-45 ಸಾವಿರ ಓಟಲ್ಲಿ ವಿಜೇಂದ್ರ 31%, ಯತ್ನಾಳ್ 69% ಮತಗಳು ಬಿದ್ದಿದೆ ಕರ್ನಾಟಕ ಟಿವಿ ಯೂಟ್ಯೂಬ್ ಕಮ್ಯುನಿಟಿ ಪೋಲ್ನಲ್ಲಿ. ಇದರರ್ಥ ಬಹುತೇಕ ವಿಜೇಂದ್ರ ವಿರುದ್ಧವಾದಂಥ ನಿಲುವು ಇದ್ದಂಗೆ ಕಾಣ್ತಿದೆ. ಇದೇ ಅಂತಿಮ ಏನಲ್ಲ, ಬಟ್ ಹೈಕಮಾಂಡ್ ಅಂತಿಮ. ಅವ್ರಿಗೆ ನೋಡಬೇಕು. ವಿಜೇಂದ್ರವನ್ನು ಮುಂದುವರಿಸಿದ್ರೆ ಇವರೆಲ್ಲ ಹಂಗೆ ಇರ್ತಾರೆ. ಯತ್ನಾಳ್ ಇವರೆಲ್ಲ ನೆವರ್ ಎವರ್ ಪಕ್ಷವನ್ನು ಒಪ್ಪೋಕೆ ರೆಡಿ ಇದ್ದಾರೆ. ವಿಜೇಂದ್ರ ಒಪ್ಪೋಕೆ ಇವ್ರು ಯಾರೂ ರೆಡಿ ಇಲ್ಲ. ಯಾಕೆಂದರೆ ವಿಜೇಂದ್ರ ರಾಜ್ಯಾಧ್ಯಕ್ಷ ಆಗಿ ವರ್ತನೆ ಮಾಡಿಲ್ಲ. ವಿಜೇಂದ್ರ ಯಾವುದೋ ಗುಂಪಿಗೆ ಅಧ್ಯಕ್ಷನ ಥರ ವರ್ತನೆ ಮಾಡ್ತಿದ್ದಾರೆ ಅನ್ನೋದು ಇವರೆಲ್ಲರ ಆರೋಪ. ನೋಡಬೇಕು. ಮನೆಯೊಂದು 100 ಬಾಗ್ಲು 300 ಬಾಗ್ಲು BJPದು ಸರಿ ಹೋಗುತ್ತಾ, 1 ಬಾಗ್ಲಾಗುತ್ತಾ ಫೆಬ್ರವರಿ ತಿಂಗಳಲ್ಲಿ ಅಂತ ಕಾದು ನೋಡಬೇಕು. ಹೈಕಮಾಂಡ್ಗೆ ದಮ್ಮು ತಾಕತ್ ಈಗಲಾರ ಬಂದಿದ್ಯಾ ಅಂತ ನೋಡಬೇಕು. ಉದಯಗಿರಿ ಠಾಣೆ ಮೇಲೆ ಕಲ್ಲು ತೂರಾಟಕ್ಕೆ ಸುಹೇಲ್ ಪಾಷಾ ಸೇರಿದಂತೆ 8 ಆರೋಪಿಗಳ ಬಂಧನ. ಮೈಸೂರಿನ ಉದಯಗಿರಿ ಪೊಲೀಸ್ ಠಾಣೆ ಮೇಲಿನ ಕಲ್ಲು ತೂರಾಟ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಪೊಲೀಸರು 5-6 ಮಂದಿಯನ್ನು ವಶಕ್ಕೆ ಪಡೆದಿದ್ದಾರೆಂದು ಗೃಹ ಸಚಿವ ಪರಮೇಶ್ವರ್ ಅವರು ಬುಧವಾರ ಹೇಳಿದ್ದಾರೆ. ಪ್ರಕರಣ ಸಂಬಂಧ ಸುದ್ದಿಗಾರರೊಂದಿಗೆ ಮಾತನಾಡಿದ ಪರಮೇಶ್ವರ್ ಅವರು, ಕಾನೂನನ್ನು ಕೈಗೆತ್ತಿಕೊಂಡವರನ್ನ CCTV ದೃಶ್ಯಾವಳಿಗಳ ಮೂಲಕ ಗುರುತಿಸಲಾಗಿದೆ. ಈಗಾಗಲೇ 5-6 ಜನನ ವಶಕ್ಕೆ ತೆಗೆದುಕೊಳ್ಳಲಾಗಿದೆ. ಗಲಭೆಯಲ್ಲಿ ತೊಡಗಿದ್ದ ಯಾರನ್ನೂ ಬಿಡೋದಿಲ್ಲ. ಎಲ್ಲರ ವಿರುದ್ಧವೂ ಕಠಿಣ ಕ್ರಮ ಕೈಗೊಳ್ಳಲಾಗುವುದು ಅಂತ ಹೇಳಿದ್ದಾರೆ. ಈ ನಡುವೆ ಕಲ್ಲು ತೂರಾಟಕ್ಕೆ ವ್ಯಕ್ತಿಯೊಬ್ಬ ಮಾಡಿದ ಪ್ರಚೋದನಕಾರಿ ಭಾಷಣ ಕಾರಣ ಎಂಬ ಮಾತುಗಳು ಇದೀಗ ಕೇಳಿ ಬರ್ತಿವೆ. ಇದೀಗ ಪ್ರಚೋದನಕಾರಿ ಭಾಷಣ ಮಾಡಿದ್ದ ವ್ಯಕ್ತಿಗಾಗಿ ಪೊಲೀಸರು ಹುಡುಕಾಟ ಆರಂಭಿಸಿದ್ದಾರೆ. ಧರ್ಮ ರಕ್ಷಣೆಗೆ ಬದ್ಧತೆ ನಿನ್ನೆಯೂ ಇತ್ತು, ಇವತ್ತೂ ಇದೆ. ಎಲ್ಲರೂ ಘೋಷಣೆ ಕೂಗಿ ನಾವು ಪ್ರಾಣ ಬೇಕಾದರೂ ಕೊಡುತ್ತೇವೆ. ಸದಾ ಮುಸ್ಲಿಮರನ್ನು ಗುರಿ ಮಾಡಲಾಗುತ್ತಿದೆ. ಸುರೇಶ್ ಹೆಸರಿನ ನಾಯಿ, ಸುರೇಶ್ ಹೆಸರಿನ ಆರಾಮಿ ನನ್ನ ಮಾಲೀಕನ ಬಗ್ಗೆ ಕೆಟ್ಟದಾಗಿ ಪೋಸ್ಟ್ ಮಾಡಿದ್ದಾನೆ. ಆತನನ್ನು ಕೂಡಲೇ ಬಂಧಿಸಿ ಆತನನ್ನು ನೇಣಿಗೆ ಹಾಕಬೇಕು, ಮರದಂಡನೆ ವಿಧಿಸಬೇಕು. ನಿಮ್ಮ ಇಚ್ಛೆ ಏನು? ಆತನಿಗೆ ಮರದಂಡನೆ ಆಗಬೇಕಾ
ಎಂಬುದು ಮೈಸೂರಿನ ಎಲ್ಲ ಮುಸ್ಲಿಮರು ಒಂದಾಗಿ ಇದಕ್ಕೆ ತಕ್ಕ ಉತ್ತರ ಕೊಡಬೇಕಾಗಿದೆ. ಈ ವಿಡಿಯೋವನ್ನು ಎಲ್ಲ ಕಡೆ ಶೇರ್ ಮಾಡಿ ಅಂತ ಭಾಷಣ ಮಾಡಿದ್ದಾರೆ. ಈ ವಿಡಿಯೋ ವೈರಲ್ ಆಗಿದೆ. ಸೋಷಿಯಲ್ ಮೀಡಿಯಾದಲ್ಲಿ ವ್ಯಕ್ತಿಯೊಬ್ಬ ಮಾಡಿದ ಪೋಸ್ಟ್ ಒಂದು ಸಮುದಾಯವನ್ನು ಕೆರಳಿಸಿತ್ತು. ಪೋಸ್ಟ್ ಮಾಡಿದ ಆರೋಪಿಯನ್ನು ಪೊಲೀಸರು ಬಂಧಿಸಿದ್ರು. ಆತನನ್ನು ವಶಕ್ಕೆ ನೀಡುವಂತೆ 200 ಜನ ಠಾಣೆ ಬಳಿ ಬಂದು ಆರೋಪಿಯನ್ನು ಗಲಾಟೆ ಮಾಡಿ ಕಲ್ಲು ತೂರಿದ್ದಾರೆ. ಆಗ ಪೊಲೀಸರು ಅಶ್ರುವಾಯು ಸಿಡಿಸಿ ನಿಯಂತ್ರಣಕ್ಕೆ ತೆಗೆದುಕೊಂಡಿದ್ರು. ಈ ಘಟನೆ ನಡೆದಿತ್ತು. ಆದರೆ ಸಹಕಾರಿ ಸಚಿವ ರಾಜಣ್ಣ ಅವರು ಭಾಳ ಸ್ಟ್ರಾಂಗ್ ಅಪ್ಪ. ಆದರೆ ಈ ಘಟನೆಗೆ ಪೊಲೀಸರೇ ಕಾರಣ ಅಂತಾರೆ. ಯಾಕೆ, ಏನಾಯಿತು ನೋಡಿದ್ದಾರೆ. ಉದಯಗಿರಿ ಗಲಭೆ ಅಷ್ಟು ಕಾಮನ್ ಸೆನ್ಸ್ ಇಲ್ವಾ? ಪೊಲೀಸರ ವಿರುದ್ಧ ಸಚಿವ ರಾಜಣ್ಣ ಗರಂ ಆಗಿ ಹೇಳಿದ್ದಾರೆ. ಮೈಸೂರಿನ ಉದಯಗಿರಿ ಗಲಭೆ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಪೊಲೀಸರ ವಿರುದ್ಧವೇ ರಾಜಣ್ಣ ಅವರು ತೀವ್ರ ಗರಂ ಆಗಿದ್ದಾರೆ. ಪ್ರಕರಣ ಸಂಬಂಧ ಸುದ್ದಿಗಾರರೊಂದಿಗೆ ಮಾತನಾಡಿದ ಅವರು, ಪೊಲೀಸರಿಗೆ ಕನಿಷ್ಠ ಸಾಮಾನ್ಯ ಜ್ಞಾನ ಇಲ್ವೇ? ಆರೋಪಿ ಬಂಧನದ ನಂತರ ನಡೆದ ಎಲ್ಲಾ ಘಟನೆಗಳಿಗೂ ಪೊಲೀಸರೇ ಕಾರಣ ಅಂತ ಕಿಡಿಕಾರಿದ್ರು. ಯಾರೋ ಒಬ್ಬ ಈ ಕೃತ್ಯ ಎಸಗಿದ್ದಾನೆ, ಕಾನೂನು ಪ್ರಕಾರ ಅವನು ಮಾಡಿದ ತಪ್ಪು, ಹೀಗಾಗಿ ಆತನನ್ನು ಪೊಲೀಸರು ಬಂಧಿಸಿದ್ದಾರೆ. ಆದರೆ ಬಂಧಿತನನ್ನ ಉದಯಗಿರಿ ಪೊಲೀಸ್ ಠಾಣೆಯಲ್ಲೇ ಕಿಡಬೇಕಿತ್ತು. ಉದಯಗಿರಿ ಪ್ರದೇಶ ಮುಸ್ಲಿಮರು ಹೆಚ್ಚಿರುವ ಸ್ಥಳ, ಸಹಜವಾಗಿ ಜನ ಒಟ್ಟಾಗಿ ಸೇರಿದ್ದಾರೆ, ಗಲಾಟೆ ಮಾಡಿದ್ದಾರೆ ಅಂತ ಹೇಳಿದ್ದಾರೆ. ಪೊಲೀಸರಿಗೆ ಉದಯಗಿರಿ ಬದಲು ಬೇರೆ ಠಾಣೆಯಲ್ಲಿ ಇಡಲು ಏನಾಗಿತ್ತು? ಅಷ್ಟು ಕಾಮನ್ ಸೆನ್ಸ್ ಇಲ್ವಾ ಅಂತ ಅಸಮಾಧಾನವನ್ನು ವ್ಯಕ್ತಪಡಿಸಿದರು. ಇದಕ್ಕೆ ಕೆಲಸಕ್ಕೆ ಬಾರದವರು ದಾರಿ ಹೋಕರಿಗೂ ಗೊತ್ತಿರುವಂತಹ ಪ್ರಾಥಮಿಕ ವಿಚಾರ. ದೊಡ್ಡ ದೊಡ್ಡ ಬ್ಯಾಡ್ಜ್ ಹಾಕೊಂಡು ಹಿಂದೆ ಮುಂದೆ 10 ಸಿಬ್ಬಂದಿಗಳನ್ನ ಇಟ್ಕೊಂಡು ಓಡಾಡುತ್ತಿರುವ ಪೊಲೀಸರಿಗೆ ಗೊತ್ತಾಗದೇ ಇರುವುದು ವಿಷಾದಕರ ಅಂತ ಹೇಳಿದ್ದಾರೆ. ಒಂದು ಮಾತು ನೋಡಿ ಎಷ್ಟು ಚೆನ್ನಾಗಿ ಹೇಳ್ತಾ ಇದ್ದಾರೆ ಅವರು. ಅಂದರೆ ಅಲ್ಲಿ ಮುಸಲ್ಮಾನರ ಸಂಖ್ಯೆ ಜಾಸ್ತಿ ಇದೆ, ಯಾಕೆ ಅಲ್ಲಿ ಇಡಬೇಕಾಗಿತ್ತು ಅಂತ. ಯಾಕೆ ಪಾಪ ಮುಸಲ್ಮಾನರಿಗೆಲ್ಲ ಕಳಂಕ? ಬಂದಿದ್ದು 200 ಜನ. ಅಲ್ಲಿ ಉದಯಗಿರಿ ಮುಸಲ್ಮಾನರಿರ್ತಕ್ಕಂಥ ಪ್ರದೇಶ, ಅಲ್ಲಿ ಯಾಕೆ ಇಡಬೇಕಾಗಿತ್ತು? ಅಷ್ಟು ಅರ್ಥ ಆಗಲಿಲ್ವಾ? ಅಂದರೆ ಈಗ ಯಾರೋ ರಮೇಶ ಸುರೇಶ ಅನ್ನೋ ಏನೋ ಕೊಲೆ ಮಾಡಿರ್ತಾರೆ, ಅಲ್ಲಿ ಹಿಂದೂಗಳು ಜಾಸ್ತಿ ಇರ್ತಾರಪ್ಪ, ಅಲ್ಲಿಗೆ ಕರ್ಕೊಂಬಂದಿರೋ ಇಡಂಗಿಲ್ವಾ ಅವನ್ನ? ಆ ಪ್ರದೇಶದಲ್ಲಿ ಮುಸಲ್ಮಾನರೇ ಜಾಸ್ತಿ ಇದ್ದಾರೆ ಅನ್ನೋ ಕಾರಣಕ್ಕೆ ಅವರೆಲ್ಲರೂ ಬಂದು ಇವನ ವಿರುದ್ಧ ಗಲಾಟೆ ಮಾಡ್ತಾರೆ, ಪೊಲೀಸ್ ಸ್ಟೇಷನ್ ನುಗ್ತಾರೆ ಅನ್ನೋದಲ್ವಲ್ಲ. ಮುಸಲ್ಮಾನರಲ್ಲಿ ಬಹುತೇಕ ಶಾಂತಿ ಪ್ರಿಯರಿದ್ದಾರೆ, ಯಾರೋ ಒಂದಷ್ಟು ಜನ ಪುಂಡ್ರ ಕಾರಣಕ್ಕೆ ಇವೆಲ್ಲ ಆಗ್ತಿರೋದಷ್ಟೇ. ಹಾಗಾಗಿ ಉದಯಗಿರಿ ಠಾಣೆ ವ್ಯಾಪ್ತಿ ಮುಸಲ್ಮಾನರ ಸಂಖ್ಯೆ ಜಾಸ್ತಿ ಇದೆ, ಅಲ್ಲಿಗೆ ಯಾಕೆ ಕರ್ಕೊಂಡು ಹೋಗಬೇಕಿತ್ತು, ಬಿಲೆ ಸ್ಟೇಷನ್ ಕರ್ಕೊಂಡು ಹೋಗಬೇಕಿತ್ತು ಅನ್ನೋದಿದೆಯಲ್ಲ, ಇದು ಮತ್ತಷ್ಟು ಆ ಸಮುದಾಯವನ್ನು ಇವರೆಲ್ಲ ಹಿಂಗೆ ಅನ್ನೋ ರೀತಿ ಪ್ರೊಜೆಕ್ಟ್ ಮಾಡ್ದಂಗೆ ಅಲ್ವಾ. ಯಾರೋ 200-300 ಜನ ಮಾಡಿದ ತಪ್ಪಿಗೆ ಇಡೀ ಮುಸಲ್ಮಾನ ಸಮುದಾಯ ಎಲ್ಲ ದಂಗೆ ಹೇಳುತ್ತೆ, ನುಗ್ಬಿಡ್ತಾರೆ, ಅಲ್ಲಿ ಯಾಕೆ ಇಡಬೇಕಾಗಿತ್ತು ಅಂದರೆ ಆ ಜಾಗಕ್ಕೆ ಮಾಡಿದ ತಪ್ಪಮಾನ ಇದು. ಆದರೆ ಸಂಬಂಧಪಟ್ಟಂಗೆ ಡಿ ಕೆ ಶಿವಕುಮಾರ್ ಯಾಕೆ ಮಾಡಿದ್ದಾರೆ? ಪೊಲೀಸರ ವಿರುದ್ಧ ಯಾಕೆ ಮಾತಾಡ್ತೀರಿ? ಪೊಲೀಸರು ಮಾಡಿರೋದೆಲ್ಲ ಕರೆಕ್ಟು ಅನ್ನೋದು ಡಿ ಕೆ ಶಿವಕುಮಾರ್ ಅವರ ವಾದ. ಪೊಲೀಸರದ್ದೇನು ತಪ್ಪಿಲ್ಲ ಅಂತ ಹೇಳಿದ್ದಾರೆ. ಇನ್ನು ಉದಯಗಿರಿ ಗಲಭೆ ಪ್ರಕರಣದಲ್ಲಿ ಪೊಲೀಸರದ್ದು ಯಾವುದೇ ತಪ್ಪಿಲ್ಲ ಅಂತ ಉಪಮುಖ್ಯಮಂತ್ರಿ ಡಿ ಕೆ ಶಿವಕುಮಾರ್ ಅವರು ಬುಧವಾರ ಹೇಳಿದ್ದಾರೆ. ಇಂದು ಮೈಸೂರಿನಲ್ಲಿ ಸುದ್ದಿಗಾರರೊಂದಿಗೆ ಮಾತನಾಡಿದ ಡಿಸಿಎಂ, ಯಾರು ಏನೇ ಹೇಳಿದ್ರು ಎಂಬುದು ಮುಖ್ಯವಲ್ಲ, ನಾನು ಉಪಮುಖ್ಯಮಂತ್ರಿಯಾಗಿ ಹೇಳ್ತಿದ್ದೇನೆ, ಉದಯಗಿರಿ ಗಲಭೆಯಲ್ಲಿ ಪೊಲೀಸರದ್ದು ಯಾವುದೇ ತಪ್ಪಿಲ್ಲ, ಪೊಲೀಸರು ಸರಿಯಾಗಿ ಕೆಲಸ ಮಾಡಿ ಪರಿಸ್ಥಿತಿ ನಿಭಾಯಿಸಿದ್ದಾರೆ ಅಂತ. ಉದಯಗಿರಿ ಗಲಭೆಗೆ ಪೊಲೀಸರ ಕರ್ತವ್ಯ ಲೋಪ ಕಾರಣ ಎಂಬ ಸಚಿವ ಕೆಎನ್ ರಾಜಣ್ಣ ಹೇಳಿಕೆಗೆ ಪ್ರತಿಕ್ರಿಯಿಸಿದ ಅವರು, ಡಿಕೆಶಿ ರಾಜಣ್ಣ ಅವರ ಮಾತಿಗೆ ಮುಖ್ಯಮಂತ್ರಿಗಳು ಉತ್ತರ ಕೊಡ್ತಾರೆ, 8 ದಿನಗಳಲ್ಲಿ ಮುಖ್ಯಮಂತ್ರಿಗಳೇ ಪ್ರತಿಕ್ರಿಯೆ ಕೊಡ್ತಾರೆ. ಮೈಸೂರಿನ ನೆಲದಲ್ಲಿ ನಿಂತು ಹೇಳ್ತಿದ್ದೇನೆ, ಪೊಲೀಸರದು ತಪ್ಪಿಲ್ಲ, ಎಲ್ಲ ಮಾಹಿತಿ ಪಡೆದಿದ್ದೇನೆ, ಪೊಲೀಸರು ಅನಾಹುತ ತಪ್ಪಿಸಿದ್ದಾರೆ ಅಂತ. ಘಟನೆಯಲ್ಲಿ ಪೊಲೀಸರು ಗಾಯಗೊಂಡರೂ ಸಹ ಸಮಯ ಪ್ರಜ್ಞೆಯಿಂದ ಕೆಲಸ ಮಾಡಿದ್ದಾರೆ, ನಾನು ನಮ್ಮ ಪೊಲೀಸರ ಪರವಾಗಿಯೇ ಇದ್ದೇನೆ ಅಂತ ಡಿ ಕೆ ಶಿವಕುಮಾರ್ ಹೇಳಿದರು. ಪೊಲೀಸ್ ಠಾಣೆ ಮೇಲೆ ಕಲ್ಲು ಎಸೆದಿರತಕ್ಕಂಥ 14ರಿಂದ 15 ವರ್ಷದ ಹುಡುಗರು ಮುಖಂಡರ ಮಾತನ್ನು ಅವರು ಕೇಳಿಲ್ಲ, ಹಿರಿಯರು ಮತ್ತು ಮುಖಂಡರು ಸೇರಿ ಗಲಭೆ ನಿಯಂತ್ರಣ ಮಾಡಿದ್ದಾರೆ, ಪೊಲೀಸರು ಗಲಭೆ ಮಾಡಿದವರ ಪತ್ತೆ ಮಾಡುವ ಕೆಲಸ ಮಾಡ್ತಿದ್ದಾರೆ, ನಿರ್ದಾಕ್ಷಿಣ್ಯವಾಗಿ ಕ್ರಮ ಕೈಗೊಂಡು ಅರೆಸ್ಟ್ ಮಾಡ್ತಾರೆ ಅಂತ ಹೇಳಿದರು. ಇದೇ ವೇಳೆ ಮೆಟ್ರೋ ಪ್ರಯಾಣ ದರ ಏರಿಕೆ ಬಗ್ಗೆ ಡಿ ಕೆ ಶಿವಕುಮಾರ್ ರಿಯಾಕ್ಟ್ ಮಾಡಿದ್ರು. ಬಿಜೆಪಿ ಎಲ್ಲ ವಿಷಯದಲ್ಲೂ ರಾಜಕಾರಣ ಮಾಡ್ತಾ ಇದೆ ಅಂತ ಟೀಕೆಯನ್ನ ಮಾಡಿದ್ರು. ಇನ್ನು ಉದಯಗಿರಿ ಘಟನೆ ಸಂಬಂಧಪಟ್ಟಂಗೆ ಮೈಸೂರು ಸಂಸದ ಯದುವೀರ್ ರಿಯಾಕ್ಟ್ ಮಾಡಿದ್ದಾರೆ. ಮುಖ್ಯಮಂತ್ರಿಗಳ ತವರು ಜಿಲ್ಲೆಯಲ್ಲೇ ಗಲಭೆ ನಡೆದಿರತಕ್ಕಂಥದ್ದು ದುರದೃಷ್ಟಕರ ಅಂತ ಯದುವೀರ್ ಹೇಳಿದ್ದಾರೆ. ಉದಯಗಿರಿ ಪೊಲೀಸ್ ಠಾಣೆ ಮೇಲಿನ ದಾಳಿಯನ್ನ ಮೈಸೂರು ಕೊಡಗು ಸಂಸದ ಯದುವೀರ್ ಕೃಷ್ಣದತ್ತ ಚಾಮರಾಜ ಒಡೆಯರ್ ಅವರು ತೀವ್ರವಾಗಿ ಖಂಡಿಸಿದ್ದು, ರಾಜ್ಯಾದ್ಯಂತ ಇತ್ತಿರತಕ್ಕಂಥ ಹಿಂಸಾಚಾರ, ಕೊಲೆ ಮತ್ತು ಕಲ್ಲು ತೂರಾಟ ಘಟನೆಗಳ ಬಗ್ಗೆ ತೀವ್ರ ಕಳವಳವನ್ನು ವ್ಯಕ್ತಪಡಿಸಿದ್ದಾರೆ. ಈ ಕುರಿತು ಸಾಮಾಜಿಕ ಜಾಲತಾಣದಲ್ಲಿ ಪೋಸ್ಟ್ ಮಾಡಿರ್ತಕ್ಕಂಥವರು, ನಿನ್ನೆ ನಮ್ಮ ಮೈಸೂರಿನ ಉದಯಗಿರಿ ಪೊಲೀಸ್ ಸ್ಟೇಷನ್ ಮೇಲೆ ಮತ್ತು ಪೊಲೀಸರ ಮೇಲೆ ನಡೆದ ಹಲ್ಲೆ, ಡಿಸಿಪಿ ಅವರ ವಾಹನದ ಮೇಲೆ ಕಲ್ಲು ತೂರಾಟ ನಡೆಸಿರುವುದು ಖಂಡನೀಯ. ರಾಜ್ಯದಲ್ಲಿ ಪ್ರತಿನಿತ್ಯ ಹಿಂಸಾಚಾರ, ಕೊಲೆ, ಕಲ್ಲು ತೂರಾಟಗಳಂತಹ ಕೃತ್ಯಗಳು ಸಾಲು ಸಾಲಾಗಿ ನಡೆಯುತ್ತಿವೆ. ಶಾಂತಿ, ಸಮೃದ್ಧಿ, ಸಂಸ್ಕೃತಿಗೆ ಇಡೀ ವಿಶ್ವಕ್ಕೆ ಮಾದರಿಯಾಗಿರ್ತಕ್ಕಂಥ ಮೈಸೂರಿನಲ್ಲಿ ಈ ರೀತಿಯ ಗಲಾಟೆಗಳು ನಡೆಯುವುದು ಮತ್ತು ಅದನ್ನು ನಿಯಂತ್ರಿಸುವಲ್ಲಿ ಸರ್ಕಾರ ವಿಫಲವಾಗಿರುವುದು ಈ ನಾಡಿಗೆ ಶೋಭೆ ತರುವುದಿಲ್ಲ ಅಂತ ಹೇಳಿದ್ದಾರೆ. ರಾಜ್ಯದಲ್ಲಿ ಕಾನೂನು ಸುವ್ಯವಸ್ಥೆ ಸಂಪೂರ್ಣ ಹದಗೆಟ್ಟಿದ್ದರೂ ರಾಜ್ಯ ಸರ್ಕಾರ ಮಾತ್ರ ಈ ಕುರಿತಾಗಿ ಯಾವುದೇ ಕಠಿಣ ಕ್ರಮಗಳನ್ನು ಕೈಗೊಳ್ತಾ ಇಲ್ಲ ಎಂಬುದು ವಿಷಾದನೀಯ. ಮುಖ್ಯಮಂತ್ರಿಗಳ ತವರು ಜಿಲ್ಲೆಯಲ್ಲಿ ಇಂತಹ ಗಲಭೆ ನಡೆದಿರುವುದು ದುರದೃಷ್ಟಕರ ಸಂಗತಿ. ಕೂಡಲೇ ತಪ್ಪಿತಸ್ಥರನ್ನ ಹುಡುಕಿ ಅವರ ವಿರುದ್ಧ ಕಾನೂನು ಕ್ರಮ ಜರುಗಿಸಬೇಕು. ಈ ಮೂಲಕ ಕಾನೂನು ಸುವ್ಯವಸ್ಥೆ ಕಾಪಾಡಬೇಕು ಅಂತ ನಾನು ಒತ್ತಾಯ ಮಾಡ್ತೇನೆ ಅಂತ ಯದುವೀರ್ ತಿಳಿಸಿದರು.
ಮತ್ತೊಂದು ಪೋಸ್ಟ್ನಲ್ಲಿ ಸಚಿವ ರಾಜಣ್ಣ ವಿರುದ್ಧವೂ ಯದುವೀರ್ ಅವರು ಕಿಡಿಕಾರಿದ್ದಾರೆ. ಕೆಎನ್ ರಾಜಣ್ಣ ಅವರಂತಹ ಹಿರಿಯ ಸಚಿವರಾದವರು ಪರಿಸ್ಥಿತಿಯ ಗಂಭೀರತೆಯನ್ನು ಪರಿಹರಿಸುವ ಬದಲು ಸ್ಥಳೀಯ ಪೊಲೀಸರ ಮೇಲೆ ಆರೋಪ ಹೊರಿಸಿದ್ದಾರೆ. ಇಂತಹ ಬೇಜವಾಬ್ದಾರಿ ಹೇಳಿಕೆ ನೀಡುವ ಮೂಲಕ ಅವರು ಪೊಲೀಸ್ ಪಡೆಯ ಆತ್ಮಸ್ಥೈರ್ಯವನ್ನು ಕುಗ್ಗಿಸುವುದಲ್ಲದೆ ಗಲಭೆಕೋರರ ತಪ್ಪನ್ನು ಸಮರ್ಥಿಸಿಕೊಳ್ತಿದ್ದಾರೆ. ಇದು ಒಂದು ನಿರ್ದಿಷ್ಟ ಸಮುದಾಯವನ್ನು ಸಮಾಧಾನಪಡಿಸತಕ್ಕಂಥ ಪ್ರಯತ್ನದಂತೆ ಕಾಣ್ತಿದೆ. ಕಾನೂನಿನ ಮುಂದೆ ಎಲ್ಲರೂ ಒಂದೇ. ಸಮಾಜದಲ್ಲಿ ಸಮಾನತೆಯನ್ನು ಕಾಯಬೇಕು ಹೊರತು ಕಾನೂನು ಜಾರಿ ಸಂಸ್ಥೆಯ ನೈತಿಕತೆಯನ್ನು ದುರ್ಬಲಗೊಳಿಸುವ ಮತ್ತು ಹಿಂಸಾಚಾರವನ್ನು ಸಮರ್ಥಿಸಿಕೊಳ್ಳುವಂತಹ ಹೇಳಿಕೆಗಳನ್ನ ನೀಡುವುದನ್ನು ನಿಲ್ಲಿಸಿ ರಾಜ್ಯದ ಸುಸ್ಥಿರತೆಯನ್ನು ಕಾಪಾಡುವಲ್ಲಿ ರಾಜ್ಯ ಸರ್ಕಾರ ಗಂಭೀರತೆಯಿಂದ ಕೆಲಸ ಮಾಡಬೇಕು ಅಂತ ಹೇಳಿದರು. ಕರೆಕ್ಟ್ ಅದು. ಯಾಕೆಂದರೆ ಸಿದ್ದರಾಮಯ್ಯ ತವರು ಜಿಲ್ಲೆಯಲ್ಲೇ ಹಿಂಗಾಗ್ತಿದೆ. ಇನ್ನೊಂದು ಪೊಲೀಸರನ್ನ ಪ್ರಶ್ನೆ ಮಾಡುವಂಥ ರಾಜಣ್ಣ ಅವರ ನಿಲುವು ಹೇಗಿದೆ ಅಂದರೆ, ಕಲ್ಲು ಹೊಡೆದವ್ರು ಕರೆಕ್ಟು ಅಂದರೆ ಅದು ಮುಸಲ್ಮಾನರ ಇದೆ ಉದಯಗಿರಿ, ಅಲ್ಲಿ ಯಾಕೆ ಇಡಬೇಕಾಗಿತ್ತು ಅಂತಂದರೆ ಕಾನೂನು ಸ್ಟ್ರಾಂಗ್ ಅಲ್ಲಿ, ಯಾವುದೋ ಧರ್ಮ ಸ್ಟ್ರಾಂಗ್ ಅಲ್ಲ, ಕಾನೂನು ಇಂಪಾರ್ಟೆಂಟು. ಅಂಬೇಡ್ಕರ್ ಅವರ ಸಂವಿಧಾನ ಇಂಪಾರ್ಟೆಂಟು. ಅಂಬೇಡ್ಕರ್ ಅವರ ಸಂವಿಧಾನದಲ್ಲಿ ಎಲ್ರಿಗೂ ಒಂದೇ ಒಂದು ಲೆಕ್ಕಾಚಾರಗಳು. ಕಾನೂನು ಸಂವಿಧಾನ ಅಲ್ವೇ, ಸಂವಿಧಾನದಲ್ಲಿ ಶಿಕ್ಷೆ ಆಗುತ್ತೆ. ನಮಗೆ ಕೊಡಿ ನಾವು ಕೊಡ್ತೀವಿ ಅಂದರೆ ಹಂಗಾರೆ ಎಲ್ಲ ಕಡೆ ಹಂಗೆ ಕೊಟ್ಬಿಡ್ತಾರ ಆಗತ್ತಾ? ಸೊ ಹಾಗಾಗಿ ಉದಯಗಿರಿಯಲ್ಲಿ ಸಂವಿಧಾನ ಸ್ಟ್ರಾಂಗ್, ನಾಟ್ ಸಮುದಾಯ ಸ್ಟ್ರಾಂಗ್ ಅನ್ನೋದಲ್ಲ, ಎಲ್ಲ ಜಾಗದಲ್ಲೂ ಸಂವಿಧಾನ ಸ್ಟ್ರಾಂಗ್. ಅಂಬೇಡ್ಕರ್ ಸಂವಿಧಾನವನ್ನು ಪ್ರತಿಪಾದನೆ ಹೇಳುವಂತಹ ರಾಜಣ್ಣವರು ಯಾಕೆ ಹಿಂಗೆ ಮಾತಾಡ್ತಾರೆ ಗೊತ್ತಾಗಲ್ಲ ಒಂದೊಂದು ಸಾರಿ. ಸೊ ಯದುವೀರ್ ಕೂಡ ಅದನ್ನು ಟೀಕೆ ಮಾಡಿದ್ದಾರೆ. ರಾಜ್ಯದಲ್ಲಿ ಸರ್ಕಾರಿ ಅಧಿಕಾರಿಗಳ ಮೇಲೆ ದಾಳಿ ಆರೋಪ. ವಿಧಾನಸೌಧದಲ್ಲಿ ಆರ್ ಅಶೋಕ್ ಛಲವಾದಿ ದಿಢೀರ್ ಧರಣಿ. ಮರಳುಗಾರಿಕೆ ವಿರುದ್ಧ ದಾಳಿ ನಡೆಸಿದ ಮಹಿಳಾ ಅಧಿಕಾರಿ ವಿರುದ್ಧ ಭದ್ರಾವತಿ ಶಾಸಕ ಸಂಗಮೇಶ್ ಅವರ ಪುತ್ರ ನಿಂದನೆ ಬೆದರಿಕೆ ಒಡ್ಡಿದ್ದಾರೆ ಎಂಬ ಆರೋಪದ ಹಿನ್ನೆಲೆಯಲ್ಲಿ ಸರ್ಕಾರಿ ನೌಕರರಿಗೆ ರಕ್ಷಣೆ ನೀಡಬೇಕು ಎಂದು ಒತ್ತಾಯಿಸಿ ವಿಧಾನಸೌಧದ ಗಾಂಧಿ ಪ್ರತಿಮೆಯ ಮುಂದೆ ವಿರೋಧ ಪಕ್ಷದ ನಾಯಕ ಆರ್ ಅಶೋಕ್ ಹಾಗೂ ಪರಿಷತ್ ವಿಪಕ್ಷ ನಾಯಕ ಛಲವಾದಿ ನಾರಾಯಣಸ್ವಾಮಿ ಧರಣಿ ನಡೆಸಿದರು. ಇನ್ನು ಪ್ರತಿಭಟನೆಯಲ್ಲಿ ಮಾತನಾಡಿದ ಆರ್ ಅಶೋಕ್, ನಿಷ್ಠಾವಂತ ಅಧಿಕಾರಿಗಳಿಗೆ ರಕ್ಷಣೆ ಇಲ್ಲವಾಗಿದೆ. ಸರ್ಕಾರಿ ಕೆಲಸ ದೇವರ ಕೆಲಸ ಅಲ್ಲ, ದೆವ್ವಗಳ ಕೆಲಸ ಎನ್ನುವಂತಾಗಿದೆ. ಕಾಂಗ್ರೆಸ್ ಹಾಗೂ ಅದರ ಅಧಿಕಾರಿಗಳು ಬಂದ ಮೇಲೆ ಸರ್ಕಾರಿ ಅಧಿಕಾರಿಗಳಿಗೆ ರಕ್ಷಣೆ ಇಲ್ಲದಂತಾಗಿದೆ ಅಂತ ಆರೋಪ ಮಾಡಿದರು. ಈ ಸರ್ಕಾರದಲ್ಲಿ ಮಹಿಳಾ ಅಧಿಕಾರಿಗಳು ಹೇಗೆ ಕೆಲಸ ಮಾಡಬೇಕು? ಮಹಿಳಾ ಅಧಿಕಾರಿಗಳಿಗೆ ಇಲ್ಲಿ ರಕ್ಷಣೆಯೇ ಇಲ್ಲ. ಮೈಸೂರಿನಲ್ಲಿ ಪೊಲೀಸ್ ಠಾಣೆ ಕಲ್ಲು ತೂರಾಟ ಮಾಡಲಾಗಿದೆ. ಒಬ್ಬ ಸಚಿವ ಕೃತ್ಯ ಸಿಗದವ್ರನ್ನ ಸಣ್ಣ ಹುಡುಗರು ಅಂತಾರೆ. ಬಾಂಬ್ ಸ್ಫೋಟ ಆಗಿದ್ದಾಗ ಅವರು ಬ್ರದರ್ಸ್ ಆದರು ಅಂತ ಕಿಡಿಕಾರಿದ್ರು. ಮಾಫಿಯಾದ ಕೈಯಲ್ಲಿ ಸಿಕ್ಕು ಈ ಸರ್ಕಾರ ಕಳೆದು ಹೋಗಿದೆ. ಅಧಿಕಾರಿಗಳ ಪಾಡು ಹೇಳುತ್ತಿರೋದು. ಕೆಲಸ ಮಾಡೋ ಬದಲು ಆತ್ಮಹತ್ಯೆ ಬೆದರಿಕೆ ನಡೆಯುತ್ತಿವೆ. ಸಿಟಿ ರವಿ ವಿಚಾರದಲ್ಲಿ ಸರ್ಕಾರ ತೋರುವ ಕಾನೂನು ಪ್ರದರ್ಶನ ಈ ಪ್ರಕರಣಗಳಲ್ಲಿ ಯಾಕಿಲ್ಲ ಅಂತ ಪ್ರಶ್ನೆ ಮಾಡಿದ್ರು. ಈ ಸರ್ಕಾರದ ಭಾಗವಾಗಿರುವ ಪೊಲೀಸರ ಮೇಲೆ ನಂಬಿಕೆ ಇಲ್ಲ. ಈ ರೀತಿಯ ಘಟನೆಗಳಾದರೆ ಪೊಲೀಸರ ಆತ್ಮಸ್ಥೈರ್ಯ ಎಲ್ಲಿ ಉಳಿಯುತ್ತದೆ? ಈ ರಾಜ್ಯದಲ್ಲಿ ಮುಸಲ್ಮಾನರಿಗೊಂದು ಹಿಂದೂಗಳಿಗೊಂದು ಕಾನೂನು ಇದೆಯಾ ಅಂತ ಪ್ರಶ್ನೆ ಮಾಡಿದ್ರು. ಸರ್ಕಾರಿ ಅಧಿಕಾರಿಗಳನ್ನು ಟೀಕೆ ಮಾಡೋದು, ಅವರನ್ನು ಪ್ರಶ್ನಿಸುವುದನ್ನು ನೋಡಿದ್ರೆ ಅಧಿಕಾರಿಗಳಿಗೆ ಸರ್ಕಾರ ಬೆಲೆ ಕೊಡಲ್ಲ ಅನಿಸಿದೆ. ಸರ್ಕಾರಿ ನೌಕರರ ಸಂಘದ ಅಧ್ಯಕ್ಷರು ಇದರ ಬಗ್ಗೆ ಹೋರಾಟ ಮಾಡಬೇಕು. ನಾಳೆ ನಮ್ಮ ಪಕ್ಷದಿಂದ ಹೋರಾಟ ಮಾಡಲು ರೆಡಿ ಆಗಿತ್ತಿದ್ದೇವೆ ಅಂತ ನನ್ನ ಮೇಲ್ಮನವಿ ವಿಪಕ್ಷ ನಾಯಕ ಸಾಂಕೇತಿಕವಾಗಿ ಪ್ರತಿಭಟನೆ ಮಾಡಿದ್ದೇವೆ ಅಂತ ತಿಳಿಸಿದರು. ಹೌದು, ಕರೆಕ್ಟ್. ಯಾಕೆಂದರೆ ಲಕ್ಷ್ಮೀ ಹೆಬ್ಬಾಳ್ಕರ್ಗೆ ಒಂದು ಪದವನ್ನು ಬಳಸಿರುವಂಥ ಸಿಟಿ ರವಿಯವ್ರನ್ನ ರಾತ್ರೋರಾತ್ರಿ ವಿಧಾನ ಸುವರ್ಣಸೌಧದ ಮುಂದೆಯಿಂದ ಜೀಪ್ಗೆ ತುಂಬ್ಕೊಂಡು ಹೋಗಿ ರಾತ್ರಿ ಎಲ್ಲ ಸುತ್ತಾಡಿಸಿ ಅದು ಪಿಕ್ ಪಾಕೆಟ್ ಮಾಡೋದು ಒಂಥರ ಟ್ರೀಟ್ ಮಾಡಿದ್ರು. ಆದರೆ ಅದೇ ಲಕ್ಷ್ಮೀ ಹೆಬ್ಬಾಳ್ಕರ್ ಸಂಬಂಧಿ ಸಂಗಮೇಶ್ ಅವರು ಬೀಗ್ರು, ಅವ್ರ ಮಗ ಮಹಿಳಾ ಅಧಿಕಾರಿಗೆ ಆ ಶೈಲಿಯ ಮಾತುಗಳನ್ನೇ ಬಳಸಿದ್ದಾರೆ. ಅವ್ರು ಇನ್ನೂ ಬಿಟ್ಕೊಂಡು ಕೂತವ್ರೆ. ಇನ್ನು ಕಾಂಗ್ರೆಸ್ ಸರ್ಕಾರದಲ್ಲಿ ಅವ್ರ ಪರವಾದವ್ರು ಮಾಡಿದ್ರೆ ಮಾತ್ರ ಕರೆಕ್ಟು, ಅಪೋಸಿಷನ್ ಮಾಡಿದ್ರೆ ಕಾನೂನು ಜಾರಿ ಅನ್ನೋದು ಆಗ್ಬಿಟ್ಟಿದೆಯಾ ಅನ್ನೋದು ಇವರು BJP ಅವ್ರ ಪ್ರಶ್ನೆ. ಬಟ್ ಎಲ್ರಿಗೂ ಕಾನೂನು ಒಂದೇ ಆಗಬೇಕು. ಹಿಂದೂನೋ ಮುಸ್ಲಿಮೋ ಕ್ರಿಶ್ಚಿಯನ್ನೋ ಆಡಳಿತ ಪಕ್ಷವೋ ವಿಪಕ್ಷವೋ ಕಾನೂನು ಸ್ಟ್ರಾಂಗ್ ಇರಬೇಕು. ಸರ್ಕಾರ ಬಂದ ತಕ್ಷಣ ನಮ್ಮವ್ರು ಮಾಡಿದ್ದೆಲ್ಲ ಸರಿ, ವಿಪಕ್ಷ ಮಾಡಿದ್ದೆಲ್ಲ ತಪ್ಪು, ಅವ್ರು ಮಾಡಿದ್ರೆ ಮಾತ್ರ ಅರೆಸ್ಟ್ ಮಾಡಿ, ನಮ್ಮವ್ರು ಮಾಡಿದ್ರೆ ಕ್ಷಮಿಸಿ ಅನ್ನೋ ಧೋರಣೆ ಇದೆಯಲ್ಲ, ಅದು ಒಳ್ಳೆಯ ಬೆಳವಣಿಗೆ ಅಲ್ಲ. ಏನೋ ಉತ್ತರ ಪ್ರದೇಶದ ಪ್ರಯಾಗ್ರಾಜ್ನ ಕುಂಭಮೇಳ, ಮಹಾಕುಂಭಮೇಳ ಭಾಳ ಸೌಂಡ್ ಇತ್ತು. ಆದರೆ ನಮ್ಮ ಕರ್ನಾಟಕದಲ್ಲೂ ಸದ್ದಿಲ್ಲದೆ ಇಲ್ಲೂ ಕೂಡ ಕುಂಭಮೇಳ ಯಶಸ್ವಿಯಾಗಿ ನಡೀತು. ಟಿ ನರಸೀಪುರ ತ್ರಿವೇಣಿ ಸಂಗಮದಲ್ಲಿ ಕುಂಭಮೇಳ ಅದ್ದೂರಿಯಾಗಿ ನಡೆದ. ಕಾವೇರಿ ಆರತಿ, DKಶಿ ಪುಣ್ಯಸ್ನಾನ. ಕಾವೇರಿ, ಕಪಿಲೆ, ಸ್ಫಟಿಕ ನದಿಗಳ ಪವಿತ್ರ ಸಂಗಮ ಸ್ಥಳವಾದ ಮೈಸೂರು ಜಿಲ್ಲೆಯ ಟಿ ನರಸೀಪುರದ ತಿರುಮಲ ಕೂಡಲಿನ ಕುಂಭಮೇಳ ಸೋಮವಾರದಿಂದ ಆರಂಭಗೊಂಡಿದ್ದು 2ನೇ ದಿನವಾದ ಮಂಗಳವಾರ ಕೂಡ ಆರತಿ ಅದ್ದೂರಿಯಾಗಿ ನಡೆಯಿತು. ದಕ್ಷಿಣ ಪ್ರಯಾಗ ಎಂದೇ ಪ್ರಸಿದ್ಧಿ ಪಡೆದಿರತಕ್ಕಂಥ ಮೈಸೂರು ಜಿಲ್ಲೆಯ ಟಿ ನರಸೀಪುರದ ತ್ರಿವೇಣಿ ಸಂಗಮದಲ್ಲಿ ಹರಿದು ಬಂದಿದ್ದ ಭಕ್ತ ಸಾಗರವು ಕಾವೇರಿ ಆರತಿಯ ಬೆಳಗನ್ನು ಕಣ್ತುಂಬಿಕೊಂಡಿತ್ತು. ಕುಂಭಮೇಳದ 2ನೇ ದಿನವಾದ ಮಂಗಳವಾರ ಅಗಸ್ತೇಶ್ವರ ಸ್ವಾಮಿ ದೇಗುಲದ ಸ್ನಾನಘಟ್ಟದಲ್ಲಿ ಅರ್ಚಕರು ಬೆಳಗಿದ ದೀಪಗಳು ಕಾವೇರಿ, ಕಪಿಲೆ, ಸ್ಫಟಿಕ ನದಿಗಳ ಸಂಗಮದಲ್ಲಿ ಕಂಗೊಳಿಸಿದವು. ಸಂಗಮದ ಬಳಿ ನೆರೆದಿದ್ದ ಭಕ್ತರು ಜೀವನದಿಗಳಾದ ಕಾವೇರಿ, ಕಪಿಲೆಗೆ ಜೈಕಾರ ಹಾಕಿದರು. ಸ್ವರ್ಗ ಸದೃಶ್ಯ ವಾತಾವರಣ ನೋಡಿದವರ ಎದೆಯಲ್ಲಿ ಭಕ್ತಿ ರಸವು ಹರಿಯಿತು. ಶಿವಸ್ತುತಿಯು ಮೊಳಗುತ್ತಿದ್ದಂತೆ ದೀಪಗಳನ್ನು 9 ಅರ್ಚಕರು ಹೊತ್ತಿಸಿದ್ರು. ಕಾವೇರಿ ಮಾತೆಗೆ 3 ಸುತ್ತು ಬೆಳಗಿ ಆಗಸಕ್ಕೆ ತೋರಿದರು. ನೋಡುತ್ತಿದ್ದ ಭಕ್ತರು ಕೈ ಮುಗಿದು ಕಾಲಭೈರವ, ರುದ್ರಶ್ಲೋಕಗಳ ಗೀತೆಗಳ ಹಿಮ್ಮೇಳವು ಭಾವ ತೀವ್ರತೆಯನ್ನು ಹೆಚ್ಚಿಸಿತು. ಈ ನಡುವೆ ಉಪಮುಖ್ಯಮಂತ್ರಿ DK ಶಿವಕುಮಾರ್ ಅವರು ಟಿ ನರಸೀಪುರ ತಾಲೂಕಿನ
ಗುಂಜಾ ನರಸಿಂಹ ದೇಗುಲದ ಬಳಿ ತ್ರಿವೇಣಿ ಸಂಗಮದಲ್ಲಿ ಪುಣ್ಯಸ್ನಾನ ಮಾಡಿ ಗಂಗಾ ಪೂಜೆ ಕಾವೇರಿ ದೀಪದಾರತಿಯನ್ನು ನೆರವೇರಿಸಿದರು. ಡಿ.ಕೆ. ಶಿವಕುಮಾರ್ ಮಹಾಕುಂಭಮೇಳ ಪ್ರಯಾಗ್ರಾಜ್ಗೂ ಹೋಗಿದ್ರು, ಟಿ ನರಸೀಪುರಕ್ಕೂ ಬಂದರು. ಯಾವಾಗಲೂ ಹಿಂದುತ್ವ ಅನ್ನೋ ಬಿಜೆಪಿ ನಾಯಕರು ಹಾದ್ಬೀದಿಲಿ ಕಿತ್ತಾಡ್ಕೊಂಡು ನಿಂತವ್ರೆ. ಆದರೆ ಡಿ.ಕೆ. ಶಿವಕುಮಾರ್ ಪ್ರಯಾಗ್ರಾಜ್ಯದ್ದು ಮುಗಿಸಿ ಎಸ್ ನಾವೇನು ಬರೀ ಹಿಂದೂಗಳ ವಿರೋಧಿ ಅಲ್ಲ, ಹಿಂದೂಗಳು ಕೇವಲ ಬಿಜೆಪಿಯ ಸ್ವತ್ತಲ್ಲ ಅಂತ ಪ್ರೂವ್ ಮಾಡ್ಕೊಂಡವ್ರು. ಬಿಜೆಪಿ ಅವ್ರು ಕಿತ್ತಾಡ್ತಿರಲಿ, ನಾನು ಎಲ್ಲರನ್ನೂ ಜೊತೆ ಕರ್ಕೊಂಡು ಹೋಗ್ತೀನಿ ಅಂತ ಕಾಣ್ತಾ ಇದೆ. ಇದು ಗೊತ್ತಿಲ್ಲ ಏನು ಕಥೆ, ಬಟ್ ಡಿ.ಕೆ. ಶಿವಕುಮಾರ್ ಡೂಯಿಂಗ್ ಗುಡ್ ಆಚರಣೆಗಳ ವಿಚಾರದಲ್ಲಿ. ವಿಜಯಪುರ ಭೀಮಾ ತೀರದ ಕುಖ್ಯಾತಿಯ ಬಾಗಪ್ಪ ಹರಿಜನ್ ಬರ್ಬರ ಹತ್ಯೆಯಾಗಿದೆ. ಭೀಮಾ ತೀರದ ಕುಖ್ಯಾತ ಹಂತಕ ಚಂದಪ್ಪ ಹರಿಜನ ಸಹಚರ ಹಾಗೂ ಸಹೋದರ ಸಂಬಂಧಿ ಬಾಗಪ್ಪ ಹರಿಜನ್ ಹತ್ಯೆ ಮಾಡಲಾಗಿದೆ. ಮಂಗಳವಾರ ರಾತ್ರಿ 8:30 ಸುಮಾರಿನಲ್ಲಿ ವಿಜಯಪುರದ ಮದಿನಾ ನಗರದಲ್ಲಿ ಮಾರಕಾಸ್ತ್ರಗಳಿಂದ ಮುಖ, ತಲೆ ಸೇರಿದಂತೆ ವಿವಿಧ ಕಡೆಗಳಲ್ಲಿ ಕೊಚ್ಚಿ ಕೊಲೆ ಮಾಡಲಾಗಿದೆ. ಈ ಹಿಂದೆ ಕೋರ್ಟ್ ಆವರಣದಲ್ಲಿಯೇ ಬಾಗಪ್ಪ ಹರಿಜನ್ ಮೇಲೆ ಗುಂಡಿನ ದಾಳಿಯಾಗಿತ್ತು. ಆದರೆ ಆಗ ಬಾಗಪ್ಪ ಬಚಾವಾಗಿದ್ದ. ಆದರೆ ಈ ಬಾರಿ ಹಂತಕರು ಯೋಜಿತ ರೀತಿಯಲ್ಲಿ ದಾಳಿ ನಡೆಸಿ ಬಾಗಪ್ಪನನ್ನು ಕೊಂದು ಹಾಕಿದ್ದಾರೆ. ವಿಜಯಪುರದ ಮದಿನಾ ನಗರದಲ್ಲಿ ಬಾಡಿಗೆ ಮನೆಯಲ್ಲಿ ವಾಸ ಮಾಡುತ್ತಿದ್ದ ಬಾಗಪ್ಪ ರಾತ್ರಿ 8:30 ಸುಮಾರಿಗೆ ಮನೆಯಿಂದ ಹೊರಬರ್ತಿದ್ದಂತೆ ದುಷ್ಕರ್ಮಿಗಳು ಮಚ್ಚಿನಿಂದ ದಾಳಿ ನಡೆಸಿ ಹತ್ಯೆ ಮಾಡಿದ್ದಾರೆ. ಬಳಿಕ ಸ್ಥಳದಿಂದ ಪರಾರಿಯಾಗಿದ್ದಾರೆ. ಘಟನಾ ಸ್ಥಳಕ್ಕೆ ಎಸ್ಪಿ ಲಕ್ಷ್ಮಣ್ ನಿಂಬರ್ಗಿ ಭೇಟಿ ನೀಡಿ ಪರಿಶೀಲನೆ ನಡೆಸಿದರು. ಹಂತಕರ ಪತ್ತೆಗಾಗಿ ಎಸ್ಪಿ ರಾಮನಗೌಡ ನೇತೃತ್ವದಲ್ಲಿ ವಿಶೇಷ ತಂಡ ರಚನೆ ಮಾಡಲಾಗಿದೆ. ಈ ಹಿಂದೆ 2023ರಲ್ಲಿ ಕೋರ್ಟ್ ಆವರಣದಲ್ಲಿ ಬಾಗಪ್ಪ ಹರಿಜನ್ ಮೇಲೆ ಗುಂಡಿನ ದಾಳಿ ನಡೆಸಲಾಗಿತ್ತು. ಅಪರಿಚಿತರ ವ್ಯಕ್ತಿಯೊಬ್ಬ ಏಕಾಏಕಿ 5 ಸುತ್ತು ಗುಂಡು ಹಾರಿಸಿದ್ರಿಂದ ಬಾಗಪ್ಪ ಹರಿಜನನ ಎದೆ ಭಾಗಕ್ಕೆ ಹೊಕ್ಕಿತ್ತು. ಕೂಡಲೇ ಆತನನ್ನ BLDE ಆಸ್ಪತ್ರೆಗೆ ದಾಖಲು ಮಾಡುವ ಮೂಲಕ ಬದುಕುಳಿದಿದ್ದ. ಆದರೆ ಈಗ ಸುಮಾರು 20 ಜನರಿಂದ ತಂಡ ಯೋಜಿತ ರೀತಿಯಲ್ಲಿ ದಾಳಿ ನಡೆಸಿದ್ದು ಬಾಗಪ್ಪ ಹರಿಜನ್ ಹತ್ಯೆ ಮಾಡುವಲ್ಲಿ ಯಶಸ್ವಿಯಾಗಿದೆ. ಯಾರಿದು ಬಾಗಪ್ಪ ಹರಿಜನ್ ಅನ್ನೋ ಪ್ರಶ್ನೆ ಸಹಜವಾಗಿ ಕಾಡುತ್ತೆ. ಭೀಮಾ ತೀರದ ಹಂತಕದ ಕುಖ್ಯಾತಿಯಲ್ಲಿ ಬಾಗಪ್ಪ ಹರಿಜನ್ ಕೂಡ ಒಬ್ಬ. ಈ ಹಿಂದೆ ಇಡೀ ಭೀಮಾ ತೀರವನ್ನು ನಡಗಿಸಿದ್ದ ಚಂದಪ್ಪ ಹರಿಜನನ ಸಹೋದರ ಸಂಬಂಧಿ ಕೂಡ ಆಗಿರುವ ಬಾಗಪ್ಪ ಹರಿಜನ ಚಂದಪ್ಪ ಹರಿಜನನ ಬಲಗೈ ಬಂಟನಾಗಿದ್ದ. ಚಂದಪ್ಪನ ಸಾವಿನ ಬಳಿಕ ಕುಟುಂಬದಲ್ಲಿ ಉಂಟಾಗಿದ್ದ ಆಸ್ತಿ ಗಲಾಟೆ ಪ್ರಕರಣದಲ್ಲಿ ಬಾಗಪ್ಪ ಚಂದಪ್ಪನ ಸಹೋದರ ಬಸಪ್ಪ ಹರಿಜನ ಕೊಲೆ ಮಾಡಿದ ಆರೋಪ ಎದುರಿಸಿದ್ದ. ಅಲ್ಮೇಲ ಪೊಲೀಸ್ ಠಾಣೆಯಲ್ಲಿ ಈ ಬಗ್ಗೆ ಪ್ರಕರಣ ದಾಖಲಾಗಿತ್ತು. ಇದಲ್ಲದೆ ಗಾಂಧಿ ಚೌಕ್ ಪೊಲೀಸ್ ಠಾಣೆ ವ್ಯಾಪ್ತಿಯಲ್ಲಿ 2013ರಲ್ಲಿ ಬ್ಯಾಡಗಿಹಾಳ ಗ್ರಾಮದ ಬಸ್ ಕಂಡಕ್ಟರ್ ಲಾಳಸಂಗಿ ಎಂಬುವರ ಕೊಲೆ ಪ್ರಕರಣದಲ್ಲಿ ಬಾಗಪ್ಪ ಪ್ರಮುಖ ಪಾತ್ರಧಾರಿಯಾಗಿದ್ದ. ಈತನ ವಿರುದ್ಧ ಪ್ರಕರಣ ದಾಖಲಾಗಿತ್ತು. ಭೀಮಾ ತೀರದ ಹಂತಕರು, ಭೀಮಾ ತೀರದೇನೋ ಮೂವಿ ಇದೆ ದುನಿಯಾ ವಿಜಯ್ ಅವ್ರದ್ದು. ಅಂಡ್ ಆ ಸಂದರ್ಭದಲ್ಲಿ ರವಿ ಬೆಳಗೆರೆ ಇದನ್ನು ಇಡೀ ರಾಜ್ಯಕ್ಕೆ ದೊಡ್ಡ ಮಟ್ಟಕ್ಕೆ ರೀಚ್ ಮಾಡುವಲ್ಲಿ, ಅಂದರೆ ಅಲ್ಲಿ ಘಟನಾವಳಿಗಳನ್ನ, ಸನ್ನಿವೇಶಗಳನ್ನ, ಘಟನೆಗಳನ್ನ, ಹತ್ಯೆಗಳನ್ನ ಬೆಂಗಳೂರಿನ ದಿವಂಗತ ರವಿ ಬೆಳಗೆರೆ ನಮ್ಮ ರಾಜ್ಯಕ್ಕೆ ನೀಟಾಗಿ ರೀಚ್ ಮಾಡುವಲ್ಲಿ ಯಶಸ್ವಿಯಾಗಿದ್ದರು. ಅವರು ಒಂದಷ್ಟು ಸಂಧಾನ ಅವು ಇವೆಲ್ಲ ಮಾಡಿದ್ರು ಈ ಪ್ರಕರಣದಲ್ಲಿ. ಸೊ ಹಾಗಾಗಿ ಭೀಮಾ ತೀರದ ಹಂತಕರು ಸ್ವಲ್ಪ ರಕ್ತ ಚರಿತ್ರೆ ಅದು ಕರ್ನಾಟಕದಲ್ಲಿ. ರಾಯಲಸೀಮಾ ರಾಜಕಾರಣ ಹಂಗೆ ನಮ್ಮಲ್ಲಿ ರಕ್ತ ಚರಿತ್ರೆ ಭೀಮಾ ತೀರದ ಹಂತಕರದ್ದು. ಎಸ್, ಇದು ಇವತ್ತಿನ ಬಿಗ್ ನ್ಯೂಸ್, ಬಿಗ್ ಡಿಬೇಟ್. ಧನ್ಯವಾದ. ಇದು ಕರ್ನಾಟಕ ಟಿವಿ, ಕನ್ನಡಿಗರ ಧ್ವನಿ.